2015 ಪ್ರಶ್ನೆ ಪತ್ರಿಕೆನ ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೀನಿ. ಸೊ ಹಿಸ್ಟ್ರಿಯೇ 2015 ಪ್ರಶ್ನೆ ಪತ್ರಿಕೆ. ಸೊ ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಈ ಥರ ಇದೆ. ಸೊ ಅಂದರೆ ಒಂದು ಇದನ್ನು ಕೊಟ್ಟಿದ್ದಾರೆ ಪ್ಯಾರಾಗ್ರಾಫು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ಯಾರಾಗ್ರಾಫಲ್ಲಿ ಆನ್ಸರ್ಸ್ ಕೊಟ್ಟಿಲ್ಲ, ಬಿಟ್ಟ ಸ್ಥಳ ಟೈಪಲ್ಲಿ ಕೊಟ್ಟಿದ್ದಾರೆ. ಸೊ ಆ ಬಿಟ್ಟ ಸ್ಥಳಕ್ಕೆ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ 5 ಕ್ವಶನ್ನು ಫಿಲ್ ದ ಬ್ಲ್ಯಾಂಕ್ಸ್ ಥರ ನಾವಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಡಿ, ಇವಾಗ 6ನೇ ಕ್ವಶನ್ ಏನಿದೆ, ಈ 6ನೇ ಕ್ವಶನಿಂದ ನಾವು ನೋಡ್ತಾ ಹೋಗೋಣ. ಮಿತ್ರವಿಂದ ಗೋವಿಂದ ಸಾಹಿತ್ಯ ಯಾವ ಪ್ರಕಾರದ್ದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ನಾನು ಆನ್ಸರ್ ಸರಿ ಇದೆ ತಪ್ಪಿಲ್ಲ ನಾನು ಹೇಳ್ತಾ ಹೋಗ್ತೀನಿ. ಮಿತ್ರವಿಂದ ಗೋವಿಂದ ಸಾಹಿತ್ಯದ ಯಾವ ಪ್ರಕಾರ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಸಣ್ಣ ಕತೆ, ನಾಟಕ, ಪ್ರಬಂಧ, ಕಾದಂಬರಿ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ, ಇಲ್ಲಿ ಮಿತ್ರವಿಂದ ಗೋವಿಂದ ಅಂತಕ್ಕಂಥದ್ದು ನಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ಪದನೇ, ತುಂಬ ಅದೇನು ಹೊಸ ಪದ ಅಂತ ಏನಿಲ್ಲ. ಕನ್ನಡ ಗ್ರಾಮರು, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ, ಸೊ ಅವ್ರಿಗೆಲ್ಲ ಗೊತ್ತಿರ್ತಕ್ಕಂಥದ್ದೇನೆ. ಸೊ ಮಿತ್ರವಿಂದ ಗೋವಿಂದ ಅಂತಕ್ಕಂಥದ್ದು ಒಂದು ನಾಟಕ. ಅದರ ಜೊತೆಗೆ ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತಲೂ ಸಹ ನಾವು ಹೇಳ್ತಾ ಹೋಗಬಹುದು. ಸೊ ಹಾಗಾಗಿ ಆನ್ಸರ್ ಬಂದು ನಾಟಕ ಅಂತಕ್ಕಂಥದ್ದು. ಆ್ಯಂಡ್ ಇದರ ಜೊತೆಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಅಂತ ಹೇಳ್ತಾ ಹೋದಾಗ ನೋಡಿ, ಸೊ ನೋಡಿ, ಕನ್ನಡ ಸಾಮಾಜಿಕ ನಾಟಕದ ಇತಿಹಾಸದಲ್ಲಿ ಸೂರಿ ವೆಂಕಟರಮಣ ಶಾಸ್ತ್ರಿಯವರು ಈ ಒಂದು ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಅಂತಕ್ಕಂಥ ಒಂದು ಮೊದಲ ನಾಟಕವನ್ನು ಬರೀತಾ ಹೋಗ್ತಾರೆ. ಇಟ್ ಮೀನ್ಸ್ ಮಿತ್ರವಿಂದ ಗೋವಿಂದ ಅಂತಕ್ಕಂಥದ್ದು ಮೊಟ್ಟ ಮೊದಲ ಒಂದು ಪೌರಾಣಿಕ ನಾಟಕ. ಅದರ ಜೊತೆಗೆ ಈ ಒಂದು ಮಿತ್ರವಿಂದ ಗೋವಿಂದ ಆದ ನಂತರ ಕನ್ನಡದ ಸಾಮಾಜಿಕ ನಾಟಕ ಅಂತ ಹೇಳಿದರೆ ವೆಂಕಟರಮಣ ಶಾಸ್ತ್ರಿಯವರ ಒಂದು ಹಿಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಸಾಮಾಜಿಕ ನಾಟಕ ಬಂದು ಹಿಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಅಂತಕ್ಕಂಥದ್ದು ಮೊಟ್ಟ ಮೊದಲ ಸಾಮಾಜಿಕ ನಾಟಕ. ಆ್ಯಂಡ್ ಪ್ರಪ್ರಥಮ ಕನ್ನಡದ ನಾಟಕ ಯಾವುದು ಅಂತ ಕೇಳಿದ್ರೆ ಮಿತ್ರವಿಂದ ಗೋವಿಂದ ಅಂತಕ್ಕಂಥದ್ದು. ಇದು ಬಂದು ಪೌರಾಣಿಕ ನಾಟಕನೂ ಆಗುತ್ತೆ ಅಥವಾ ನಾಟಕ ಅಂತ ಹೇಳಿದ್ರು ಸಹ ಓಕೆ. ಸೊ ಆದರೆ ಮಿತ್ರವಿಂದ ಗೋವಿಂದ ಆದ ನಂತರ ಸಾಮಾಜಿಕ ನಾಟಕ ಬರಿತಾ ಹೋಗ್ತಾರೆ. ಬಟ್ ಅಲ್ಲಿ ಏನಂತ ಹೇಳಿದ್ರೆ ಸಾಮಾಜಿಕ ನಾಟಕದಲ್ಲೇ ಮೊಟ್ಟ ಮೊದಲ ನಾಟಕ ಅಂತ ಹೇಳಿದ್ರೆ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಅಂತಕ್ಕಂಥದ್ದು. ಸೊ ಅದು ಇಂಪಾರ್ಟೆಂಟು, ಅದನ್ನು ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿ ನೋಡ್ತಾ ಹೋದಾಗ ಈ ಒಂದು ನಾಟಕ ಏನಿದೆ ಮಿತ್ರವಿಂದ ಗೋವಿಂದ, ಇದನ್ನು ನಮ್ಗೆ ಗೊತ್ತಿದೆ. ಸಿಂಗಾರಾರಿ ಅಂತಕ್ಕಂಥವ್ರು ಈ ಒಂದು ನಾಟಕದ ರಚನಾಕಾರರಾಗಿರ್ತಾರೆ. ಇದು ಬಂದು 17ನೇ ಶತಮಾನದಲ್ಲಿ ಪ್ರಕಟಗೊಂಡಂತಹ ಒಂದು ಕಾದಂಬರಿ. ಸೊ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ, ಸಾಮಾಜಿಕ ನಾಟಕ ಬಂದು ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಅಂತಕ್ಕಂಥದ್ದು. ಓಕೆನಾ. ಆ್ಯಂಡ್ ನೆಕ್ಸ್ಟು ಇದರ ಜೊತೆಗೆ ಏನು ಮಿತ್ರವಿಂದ ಗೋವಿಂದ ಮತ್ತು ಈ ಸೂರಿ ವೆಂಕಟರಮಣ ಬರ್ತಾರೆ. ಸೊ ಇದರ ಜೊತೆಗೆ ಏನಾಗುತ್ತೆ, ಸಣ್ಣ ಕಥೆಗೆ ವಿಶಿಷ್ಟ ರೂಪವನ್ನು ಕೊಡ್ತಕ್ಕಂಥದ್ದು. ಮತ್ತು ಚಾರಿತ್ರಿಕವಾಗಿ ಮೊಟ್ಟ ಮೊದಲು ಕಥೆಗಳನ್ನು ಬರೆದವರು ಪಂಜೆ ಮಂಗೇಶರಾಯರಂತೆ, ನಂತರ ಕೇರೂರು ವಸದೇವಾಚಾರ್ಯರು. ಮತ್ತು ಸೊ ಇಲ್ಲಿ ಸಣ್ಣ ಕಥೆಗಳ ಫಸ್ಟ್ ಬರತಕ್ಕಂಥದ್ದು ಯಾರು ಅಂತೇಳಿದ್ರೆ ಪಂಜೆ ಮಂಗೇಶರಾಯರು. ಆದರೆ ಪಂಜೆ ಮಂಗೇಶರಾಯರನ್ನು ಸಣ್ಣ ಕಥೆಗಳ ಜನಕ ಅಂತ ಹೇಳೋದಿಲ್ಲ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನ ಸಣ್ಣ ಕಥೆಗಳ ಜನಕ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾರೆ ಅಂತ ಹೇಳಿದರೆ, ಸೊ ಇವರೇನಿದ್ರು ಫಸ್ಟು ಸಣ್ಣ ಕಥೆಗಳನ್ನು ಬರಿತಕ್ಕಂಥವ್ರು ಪಂಜೆ ಮಂಗೇಶರಾಯರು. ಆದರೆ ಅವರನ್ನು ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಅವ್ರಿಗೆ ಗೊತ್ತೇ ಇರಲ್ಲ ಇದು ಸಣ್ಣ ಕಥೆಗಳು ಏನು ಎತ್ತ ಅಂತ. ಅವ್ರಿಗೆ ಅದ್ರ ಬಗ್ಗೆ ಒಂದು ಐಡಿಯಾ ಆಗಲಿ ನಾಲೆಡ್ಜ್ ಆಗಲಿ ಇರಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರನ್ನ ಸಣ್ಣ ಕಥೆಗಳ ಜನಕ ಅಂತಕ್ಕಂಥ ಇದರಲ್ಲಿ ಕರಿತಾ ಹೋಗ್ತಾರೆ. ಹೌದು. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಅನಂತರದಲ್ಲಿ ಅವರು ಚಿಕ್ಕ ತಂದೆ, ಭಾರತ ಶ್ರಾವಣ ಮತ್ತು ಕಮಲಪುರದ ಹೋಟ್ಲಿನಲ್ಲಿ ಮೊದಲಾದ ಉತ್ತಮ ಕಥೆಗಳನ್ನು ಪ್ರಕಟಿಸ್ತಾರೆ. ಆದರೆ ಇವರಾರು ಅದೊಂದು ಸಾಹಿತ್ಯ ಪ್ರಕಾರ ಅಂತಕ್ಕಂಥ ಒಂದು ಪ್ರಜ್ಞೆ ಅವ್ರಿಗೆ ಇರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಅವ್ರನ್ನ ಸಣ್ಣ ಕಥೆಗಳ ಜನಕ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅದಾದ ನಂತರ ಏನಾಗುತ್ತೆ, ಆ ಪ್ರಜ್ಞೆಯನ್ನು ಮೂಡಿಸಿ ಅದನ್ನೇ ಮಾಧ್ಯಮವನ್ನಾಗಿ ಬಳಸಿದವರಲ್ಲಿ ಶ್ರೀನಿವಾಸರು, ಅವರ ಕಾವ್ಯನಾಮ ಗೊತ್ತಿದೆ ನಿಮಗೆ, ಶ್ರೀನಿವಾಸರು ಅಂತಕ್ಕಂಥದ್ದು ಮಾಸ್ತಿಯವರ ಕಾವ್ಯನಾಮ. ಸೊ ಇವರು ಮೊದಲಿಗರಾಗ್ತಾರೆ. ಸೊ ಹಾಗಾಗಿ ಇವರನ್ನು ಸಣ್ಣ ಕಥೆಗಳ ಜನಕ ಅಂತಕ್ಕಂಥ ಹೆಸರಿಂದ ಅವ್ರಿಗೆ ಒಂದು ಬಿರುದನ್ನು ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಸಣ್ಣ ಕಥೆಗಳ ಜನಕ ಬಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಅವರ ಒಂದು ಕಾವ್ಯನಾಮ ಶ್ರೀನಿವಾಸ್ ಅಂತಕ್ಕಂಥದ್ದು. ಆ್ಯಂಡ್ ಅವರ ಒಂದು ಸಣ್ಣ ಕಥೆಗಳು ಅಂತಕ್ಕಂಥದ್ದು ಸಮಗ್ರ ಅಂತಕ್ಕಂಥ ಒಂದು ಸಣ್ಣ ಕಥೆಗಳ ಒಂದು ಕೃತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಇದರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋಗ್ತೀವಿ ಅಂತ ಹೇಳಿದಾಗ, ಸೊ ಇಲ್ಲೇನಿದೆ, ನಾಟಕ ಸಣ್ಣ ಕಥೆಗಳ ಬಂದು ಮಾಸ್ತಿಯವ್ರದಂತ ಆಯಿತು. ಸೊ ಕಾದಂಬರಿ ಬಂದು ನೀವು ಹೇಳಿದಾಗ ಇಂದ್ರಾಬಾಯಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು
ಇತ್ತೀಚೆಗೆ ನಿಧನರಾದ ರಾಷ್ಟ್ರಕವಿ ಯಾರು ಅಂತ ಕೇಳಿದರೆ GS ಶಿವರುದ್ರಪ್ಪ, ಮಾಸ್ತಿ, ಅನಂತಮೂರ್ತಿ ಆ್ಯಂಡ್ ಪೂರ್ಣಚಂದ್ರ ತೇಜಸ್ವಿ. ಸೊ ಇಲ್ಲಿ ಇತ್ತೀಚೆಗೆ ನಿಧನರಾದ ರಾಷ್ಟ್ರಕವಿ ಯಾರು ಅಂತ ಕೇಳಿದರೆ ಸೊ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಇಲ್ಲ. ಏನಕ್ಕೆ ಅಂತಂದರೆ ಅನಂತಮೂರ್ತಿ, ಮಾಸ್ತಿ ಮತ್ತು ಪೂರ್ಣಚಂದ್ರ ತೇಜಸ್ವಿ ಏನಿದ್ದಾರೆ ಇವರು ರಾಷ್ಟ್ರಕವಿಗಳ ಬಿರುದ್ಧ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಉಳಿದಿರ್ತಕ್ಕಂಥವ್ರು GS ಶಿವರುದ್ರಪ್ಪ ಅವರೊಬ್ಬರೇ. ಸೊ ಹಾಗಾಗಿ ನಾವು ನೀಟಾಗಿ ಅಥವಾ ಈಸಿಯಾಗಿ ಆನ್ಸರ್ನ ಹೇಳ್ಬಹುದು GS ಶಿವರುದ್ರಪ್ಪನವರು. ಸೊ ಇವರು 2015 ಪೇಪರ್ ಆ ಒಂದು ಟೈಮಲ್ಲಿ ಇವರು ಮರಣವನ್ನು ಹೊಂದ್ತಾ ಹೋಗ್ತಾರೆ. ಆ್ಯಂಡ್ ಇವರು 2006 ರಾಷ್ಟ್ರಕವಿ ಅಂತಕ್ಕಂಥ ಒಂದು ಬಿರುದು ಸಹ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ರತ್ನಾಕರ ವರ್ಣಿ ಬರೆದ ಕಾವ್ಯದ ಹೆಸರು ಯಾವುದು ಅಂತ ಕೇಳಿದರೆ ರತ್ನಾಕರ ವರ್ಣಿ ಬರೆದ ಕಾವ್ಯದ ಹೆಸರು ಯಾವುದು? ಭರತೇಶ ವೈಭವ, ಸಿದ್ಧರಾಮಚರಿತೆ, ಪ್ರಭುಲಿಂಗ ಲೀಲೆ, ಜೈಮಿನಿ ಭಾರತ. ಸೊ ನೋಡಿ ಇಲ್ಲಿ ಭರತೇಶ ವೈಭವ, ಸಿದ್ಧರಾಮಚರಿತೆ, ಪ್ರಭುಲಿಂಗ ಲೀಲೆ, ಜೈಮಿನಿ ಭಾರತ. ಓಕೆ, ಇಲ್ಲಿ ಕೇಳೋದೇನು ರತ್ನಾಕರ ವರ್ಣಿಯವರ ಕಾವ್ಯದ ಹೆಸರು ಯಾವುದು ಅಂತ ಕೇಳಿದರೆ ಭರತೇಶ ವೈಭವ, ಸಿದ್ಧರಾಮಚರಿತೆ, ಪ್ರಭುಲಿಂಗ ಲೀಲೆ, ಜೈಮಿನಿ ಭಾರತ. ಸೊ ನೋಡಿ ಇಲ್ಲಿ ಭರತೇಶ ವೈಭವ ಏನಿದೆ ಆಪ್ಷನ್ ಎ. ಸೊ ಜೈಮಿನಿ ಭಾರತ ಲಕ್ಷ್ಮೀಶ ಆಪ್ಷನ್ ಡಿ ಅಂತ ಹೇಳ್ತಿದ್ದಾರೆ. ಸೊ ಆಪ್ಷನ್ ಡಿ ಅಲ್ಲ, ರತ್ನಾಕರ ವರ್ಣಿ ಬರೆದ ಕಾವ್ಯದ ಹೆಸರು ಭರತೇಶ ವೈಭವ. ಸೊ ನೋಡಿ ಇಲ್ಲಿ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟೇ ಬಿಡ್ತೀನಿ ನಿಮಗೆ ಕನ್ಫ್ಯೂಷನ್ ಏನಕ್ಕೆ ಅಂತ. ಸೊ ಇದು ಬಂದು ಶಿವರಾಮ್ ಕಾರಂತರವರ ಒಂದು ರತ್ನಾಕರ ವರ್ಣಿಯವ್ರದ್ದು ಕನ್ನಡದ ಕವಿಗಳಲ್ಲೊಬ್ಬರಾದಂಥ ಇವರು ಕಾಲ ಸುಮಾರು ಕ್ರಿಸ್ತಶಕ 1560 ಬರ್ತಾ ಹೋಗ್ತಾರೆ. ಇವರ ತಂದೆ ಹೆಸರು ದೇವರಾಜ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇವರ ತಂದೆ ಹೆಸರು ದೇವರಾಜ್ ಆಯ್ತಲ್ವಾ. ಸೊ ಇವರು ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಲ್ಲಿ ಇವರು ಜನ್ಮಸ್ಥಳ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದು ಮೇನ್ ಇಂಪಾರ್ಟೆಂಟ್ ಏನಂತ ಅಂದರೆ ವಿಜಯನಗರದ ಅರಸರ ಸಾಮಂತರಾಜನಾದ ಕಾರ್ಕಳನ ಬೈರರಾಜನ ಆಸ್ಥಾನದಲ್ಲಿ ಇದ್ದರು. ಸೊ ಇದು ವೆರಿ ಇಂಪಾರ್ಟೆಂಟು, ಕೇಳ್ತಾ ಹೋಗ್ತಾರೆ. ಪಂಪ ಆಗಿರ್ಬೋದು, ರನ್ನ, ಜನ್ನ, ಪೊನ್ನ ಜೊತೆಗೆ ರತ್ನಾಕರ ವರ್ಣಿ ಯಾರ ಒಂದು ಆಸ್ಥಾನದಲ್ಲಿದ್ದರು ಅಂತ ಕೇಳ್ತಾ ಹೋಗ್ತಾರೆ. ಸೊ ವಿಜಯನಗರದ ಅರಸರಾದಂಥ ಸಾಮಂತರಾಜನಾದ ಕಾರ್ಕಳದ ಬೈರರಾಜನ ಆಸ್ಥಾನದಲ್ಲಿ ಇವರು ಇದ್ರು, ಕವಿಗಳಾಗಿದ್ದರು. ಮತ್ತು ಇವರ ದೀಕ್ಷಾಗುರು ಅಂತ ಹೇಳಿದ್ರೆ ಚಾರುಕೀರ್ತಿ ಆಚಾರ್ಯ ಅಂತಕ್ಕಂಥವ್ರು. ದೀಕ್ಷಾಗುರು ಬಂದು ಚಾರುಕೀರ್ತಿ ಆಚಾರ್ಯ, ಮೋಕ್ಷಗುರು ಬಂದು ಹಂಸನಾಥ ಅಂತಕ್ಕಂಥವ್ರಾಗಿರ್ತಾರೆ. ಆ್ಯಂಡ್ ಇವರಿಗೆ ಶೃಂಗಾರ ಕವಿ ಮತ್ತು ರತ್ನಾಕರ ಸಿದ್ಧ ಎಂಬ ಬಿರುದುಗಳು ಸಹ ಇರ್ತಾ ಹೋಗ್ತವೆ. ಯಾರಿಗೆ ಅಂತ ಹೇಳಿದ್ರೆ ರತ್ನಾಕರ ವರ್ಣಿಯವರಿಗೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೇನ್ ಪಾಯಿಂಟ್ ಅಂತ ಹೇಳ್ತೀನಿ ನೋಡಿ, ಇದು ರತ್ನಾಕರ ವರ್ಣಿ ರಚಿಸ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ಭರತೇಶ ವೈಭವ, ತ್ರಿಲೋಕ ಶತಕ, ಅಪರಾಜಿತೇಶ್ವರ ಶತಕ, ರತ್ನಾಕರದೀಶ್ವರ ಶತಕ ಆ್ಯಂಡ್ ಅಣ್ಣನ ಪದಗಳು, ಇಷ್ಟು ಇವರ ಒಂದು ಕೃತಿಗಳು. ಬಟ್ ಇಲ್ಲಿ ಭರತೇಶ ವೈಭವ ಅಂತಕ್ಕಂಥದ್ರ ಮೇಲೆ ತುಂಬ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಯಾವ ಪ್ರಕಾರದ ಕೃತಿ ಇದು ಅಂತ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಯಾವ ಕಾಲದಂತನೂ ಸಹ ಕೇಳ್ತಾ ಹೋಗ್ತಾರೆ. ಸೊ ಇದು ರತ್ನಾಕರ ವರ್ಣಿಯ ಮೇರು ಕೃತಿ ಅಂತ ಹೇಳಬಹುದು. ಆ್ಯಂಡ್ ಇದು ಬಂದು ನಡುಗನ್ನಡದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕೃತಿಯಾಗಿರುತ್ತೆ. ಮತ್ತು ಇದು ಬಂದು ಸಾಂಗತ್ಯ ರೂಪದಲ್ಲಿ ಇರ್ತಕ್ಕಂಥ ಕೃತಿ. ಇದು ವೆರಿ ಇಂಪಾರ್ಟೆಂಟು. ಯಾವ ಪ್ರಕಾರ ಅಂತ ಕೇಳ್ತಾರೆ, ಷಟ್ಪದಿ, ಛಂದಸ್ಸು, ಸಾಂಗತ್ಯ, ಚಂಪು ಕೃತಿ ಈ ಥರ ಕೇಳ್ತಾ ಹೋಗ್ತಾರೆ. ಸೊ ರತ್ನಾಕರ ವರ್ಣಿಯ ಭರತೇಶ ವೈಭವ ಬಂದು ಸಾಂಗತ್ಯ ರೂಪದಲ್ಲಿರ್ತಕ್ಕಂಥ ಒಂದು ಕೃತಿ. ಆ್ಯಂಡ್ ಕನ್ನಡದ ಮೊದಲ ಸಾಂಗತ್ಯ ಕೃತಿ ಯಾವುದು ಅಂತ ಹೇಳಿದರೆ ದೇಪರಾಜನ ಸೊಬಗಿನ ಸೇನೆ. ಸೊ ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ದೇಪರಾಜನ ಸೊಬಗಿನ ಸೇನೆ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕೃತಿನೂ ಸಹ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಾಂಗತ್ಯ ಅಂತ ಹೇಳಿದಾಗ ಅಲ್ಲಿ ಅಂಶಗಣಗಳಿಂದ ಕೂಡಿರ್ತದೆ. ಸೊ ಸಾಂಗತ್ಯ ನೀವು ಕೇಳಿರ್ಬೋದು. ಸೊ ಸಾಂಗತ್ಯ ಅಂತಕ್ಕಂಥದ್ದು ನಿಮಗೆ ಮಾತೃಗಣ, ಅಂಶಗಣ ಇದು ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಅಕ್ಷರಗಣ, ಸೊ ಸಾಂಗತ್ಯ ಅಂತಕ್ಕಂಥದ್ದು ಅಂಶಗಣಗಳಿಂದ ಕೂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಮೊದಲ ಸಾಂಗತ್ಯ ಕೃತಿ ಅಂತ ಹೇಳಿದ್ರೆ ಸೊಬಗಿನ ಸೇನೆ, ಅದು ಬರೆದಿರ್ತಕ್ಕಂಥವ್ರು ದೇಪರಾಜರು. ಬಟ್ ಭರತೇಶ ವೈಭವ ಬಂದು ಸಾಂಗತ್ಯ ರೂಪದಲ್ಲಿರ್ತಕ್ಕಂಥ ಒಂದು ಕೃತಿ, ಅದನ್ನು ಬರೆದಿರ್ತಕ್ಕಂಥವ್ರು ರತ್ನಾಕರ ವರ್ಣಿ. ಇದು ಬಂದು ನಡುಗನ್ನಡದ ಒಂದು ಶ್ರೇಷ್ಠ ಕೃತಿಯಾಗಿರುತ್ತೆ. ಸೊ ಇಷ್ಟು ಬಂದು ಭರತೇಶ ವೈಭವ ಮತ್ತು ರತ್ನಾಕರ ವರ್ಣಿಯವ್ರದ್ದು. ಆ್ಯಂಡ್ ನೆಕ್ಸ್ಟು ರಾಘವಾಂಕ ಬರ್ತಾರೆ. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಏನಾಯಿತು, ಸಿದ್ಧರಾಮಚರಿತೆ, ಪ್ರಭುಲಿಂಗ ಲೀಲೆ, ಜೈಮಿನಿ ಭಾರತ ಇದೆ ಅಲ್ವಾ. ಸೊ ನೋಡಿ ಇಲ್ಲಿ ರಾಘವಾಂಕರು ಈ ಒಂದು ಏನಿದೆ ಸಿದ್ಧರಾಮಚರಿತೆ ಅದರ ಒಂದು ಕವಿಗಳಾಗ್ತಾ ಹೋಗ್ತಾರೆ. ಸೊ ಇವರು ಕ್ರಿಸ್ತಶಕ 12ನೇ ಶತಮಾನದ ಉತ್ತರಾರ್ಧದಲ್ಲಿ ಹಾಗೂ 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಜನಿಸಿದಂಥ ಕವಿ ಅಂತ ಹೇಳ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತ ಹೇಳಿದರೆ ಷಟ್ಪದಿಯ ಬ್ರಹ್ಮ ಯಾರು ಅಂತಲೂ ಸಹ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟು, ಷಟ್ಪದಿಯ ಬ್ರಹ್ಮ ರಾಘವಾಂಕ. ಸೊ ಇವರ ಸೋದರಳಿಯ ಹರಿಹರ, ಈತನು ಹರಿಹರನ ಸೋದರಳಿಯ ಅಂತಲೂ ಸಹ ಹೇಳ್ಬಹುದು. ಸೊ ಇಲ್ಲಿ ಕೇಳ್ತಾರೆ ರಾಘವಾಂಕ ಮತ್ತು ಹರಿಹರನಿಗೆ ಇರ್ತಕ್ಕಂಥ ಸಂಬಂಧ ಅಂತ ಕೇಳ್ಬಿಟ್ಟು ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ರಾಘವಾಂಕನು ಹರಿಹರನ ಸೋದರಳಿಯಾಗಿರ್ತಾರೆ.
ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಹರಿಹರ ರಾಘವಂಕನು ತನ್ನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೂತನ ಯುಗ ಪ್ರವರ್ತಕರೆಂದು ಹೆಸರಾಗಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಯುಗ ಪ್ರವರ್ತಕರೆಂದು ಯಾರನ್ನು ಕರೀತಾರೆ ಅಂತ ಕೇಳಬಹುದು, ಹರಿಹರ ಮತ್ತು ರಾಘವಾಂಕ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೇಯ್ನಾಗಿ ಹೇಳ್ತಕ್ಕಂಥದ್ದು ಇನ್ನೇನಂತ ಅಂದರೆ ಕನ್ನಡ ಸಾಹಿತ್ಯದ ಷಟ್ಪದಿ ಪ್ರಕಾರವನ್ನು ಪ್ರವರ್ತಗೊಳಿಸಿದ ಕೀರ್ತಿ ರಾಘವಂಕನಿಗೆ ಸಲ್ಲುತ್ತೆ. ಸೊ ಹಾಗಾಗಿ ಅವ್ರನ್ನ ಷಟ್ಪದಿಯ ಬ್ರಹ್ಮ ಅಂತ ಹೇಳೋದು. ಸೊ ಷಟ್ಪದಿ ಪ್ರಕಾರವನ್ನು ಪ್ರವರ್ತಗೊಳಿಸೋದಕ್ಕೋಸ್ಕರನೇ ರಾಘವಂಕರನ್ನು ಷಟ್ಪದಿಯ ಬ್ರಹ್ಮ ಅಂತ ಕರಿತಾ ಹೋಗ್ತಾರೆ. ಆ್ಯಂಡ್ ತಾನು ಹರಿಹರನ ವರಸುತ ಎಂದು ಸಹ ಅವನೇ ಹೇಳ್ಕೊಳ್ತಾ ಹೋಗ್ತಾನೆ. ಸೊ ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ತಾನು ಹರಿಹರನ ವರಸುತ ಎಂದು ಹೇಳಿಕೊಂಡು ಅವನು ಯಾವುದೇ ಕ್ವಶನ್ ಬಂದಿತ್ತು, ಯಾವುದು FTA STA ಪೇಪರಲ್ಲಿ ಬಂದಿತ್ತು. ಸೊ ರಾಘವಾಂಕ ಆ್ಯಂಡ್ ರಾಘವಾಂಕ ಷಟ್ಪದಿಯ ಬ್ರಹ್ಮ ಆಯಿತು. ಆ್ಯಂಡ್ ನೆಕ್ಸ್ಟ್ ಹರಿಹರ ಬಂದು ಹೆಸರಾಗಳೆಯ ಕವಿ. ಆ್ಯಂಡ್ ನೆಕ್ಸ್ಟ್ ಇವನಿಗೆ ಇದ್ದಂಥ ಬಿರುದು ಯಾರಿಗೆ ಅಂದರೆ ರಾಘವಾಂಕನಿಗೆ ಇದ್ದಂಥ ಬಿರುದುಗಳು ಯಾವುದಿದೆ ಅಂತ ಹೇಳಿದರೆ ಉಭಯ ಕವಿ ಕಮಲ ರವಿ ಅಂತ ಇತ್ತು. ಅದರ ಜೊತೆಗೆ ರಾಜ ಇಟ್ಟಿರ್ತಕ್ಕಂಥ ಒಂದು ಇದು ಅಂತ ಹೇಳಿದರೆ ಕವಿ ಶರಭ ಬೇರುಂಡ ಅಂತಕ್ಕಂಥ ಒಂದು ಪೆಂಡೆಂಟನ್ನು ಸಹ ಇವರಿಗೆ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದರೆ ಹರಿಶ್ಚಂದ್ರ ಕಾವ್ಯ ಮತ್ತು ಸಿದ್ದರಾಮ ಪುರಾಣ, ಸೋಮನಾಥ ಚರಿತೆ, ವೀರೇಶ ಚರಿತೆ, ಶರಭ ಚರಿತೆ, ಇವು ಬಂದು ರಾಘವಾಂಕನವರ ಕೃತಿಗಳು. ಸೊ ಆಲ್ಮೋಸ್ಟ್ ಇದರ ಒಳಗಡೆ ಹೋಗು ನಿಮ್ಗೆ ಏನಾರ ಕ್ವಶನ್ಸ್ನ ಕೊಡ್ತಾರೆ ಅಂತ ಹೇಳಿದಾಗ, ಸೊ ಹರಿಶ್ಚಂದ್ರ ಕಾವ್ಯ ಅಂತಕ್ಕಂಥ ನಿಮ್ಗೆ ಎಲ್ಲರೂ ಗೊತ್ತೇ ಇದೆ. ಸೊ ಹರಿಶ್ಚಂದ್ರ ಅಂತಕ್ಕಂಥ ಸತ್ಯಕ್ಕಾಗಿ ಹೋರಾಡ್ತಕ್ಕಂಥದ್ದು. ಸೊ ಹಾಗಾಗಿ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಅಂತಕ್ಕಂಥದ್ದು ಸತ್ಯದ ಬಗ್ಗೆ ಒಂದು ತುಂಬ ಒಂದು ಇದನ್ನು ಇಟ್ಕೊಂಡಿರ್ತಾನೆ. ಸೊ ಹಾಗಾಗಿ ಸತ್ಯ ಅಂತಕ್ಕಂಥದ್ರ ಮೇಲೆ ಹರಿಶ್ಚಂದ್ರ ಕಾವ್ಯ ಹೋಗುತ್ತೆ. ಆ್ಯಂಡ್ ಸಿದ್ದರಾಮ ಪುರಾಣ ಅಂತಕ್ಕಂಥದ್ದು ಕಾಯಕವೇ ಕೈಲಾಸ ಅಂತಕ್ಕಂಥದ್ರ ಮೇಲೆ ಹೋಗುತ್ತೆ. ಇದರ ಜೊತೆಗೆ ಸಾಕಾರ ನಿಷ್ಠೆ ಭೂತಂಗಳೊಳಗನು ಕಂಪತಾನೆ ಪರಬೊಮ್ಮ ಅಂತಕ್ಕಂಥ ಒಂದು ಸೂತ್ರವೇ ಸಿದ್ದರಾಮ ಚರಿತ್ರೆಯಲ್ಲಿ ಅಡಗಿರುವ ತತ್ವ ಅಂತ ಕೊಟ್ಟಿದ್ದಾರೆ. ಸೊ ಈ ಸಾಲನ್ನು ಕೊಟ್ಬಿಟ್ಟು ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಕೇಳ್ಬೋದು, ಅಥವಾ ಈ ಸಾಲುಗಳನ್ನು ಬರೆದವರು ಯಾರು ಅಂತಲೂ ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಸೋಮನಾಥ ಚರಿತೆ ಬಂದು ಇಲ್ಲಿ ಸೌರಾಷ್ಟ್ರದ ಶಿವಭಕ್ತನಾದ ಆದಯ್ಯ ಪುಲಿಗೆರೆಯ ಒಂದು ಸೌರಾಷ್ಟ್ರದ ಸೋಮನಾಥನನ್ನು ಅಲ್ಲೇ ಜೈನ ಬಸದಿಯಲ್ಲಿ ಪ್ರತಿಷ್ಠಾಪಿಸಿದ ವೀರ ಮಾಹೇಶ್ವರ ಮನೋಧರ್ಮವನ್ನು ವ್ಯಗ್ರವಾಗಿ ನಿರೂಪಿಸಿರುವ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಕೃತಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅದು ಸೋಮನಾಥ ಚರಿತೆ ಬಂದು ಶಿವಭಕ್ತನಿಗೆ ಸಂಬಂಧಪಟ್ಟಂಥದ್ದು ಮತ್ತು ಸೋಮನಾಥನಿಗೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ವೀರೇಶ ಚರಿತೆ ಅಂತ ಹೇಳಿದಾಗ ವೀರೇಶ ಚರಿತೆ ಹಾಗೂ ಶರಭ ಚರಿತೆ ಶಿವಪುರಾಣದ ಕಥೆಗಳು ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಶರಭ ಚರಿತೆ ಅಂತ ಹೇಳಿದಾಗ ಹೆಸರೇ ಸೂಚಿಸುವಂತೆ ಮಹಾವಿಷ್ಣುವಿನ ಅವತಾರವನ್ನು ಇಕ್ಕಿಮೆಟ್ಟಿದ ಶಿವನ ಶರಭಾವತಾರದ ಮಹಿಮೆಯನ್ನು ಕುರಿತಂತೆ ತೋರ್ತಕ್ಕಂಥದ್ದು. ಸೊ ಇಲ್ಲಿ ಯಾಕೆ ಈ ಪಾಯಿಂಟ್ನ ಕೊಟ್ಟೆ ಅಂತ ಹೇಳಿದರೆ ಕೆಲವೊಂದು ಎಕ್ಸಾಮಲ್ಲಿ ಕೃತಿಗಳ ಒಳಗೆ ಹೋಗಿ ಸಹ ಕ್ವಶನ್ಸ್ಗಳ ಕೊಡ್ತಾ ಹೋಗ್ತಿದ್ದಾರೆ. ಸೊ ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ಇರಲಿ ಅನ್ನೋದಕ್ಕೋಸ್ಕರ ನೀವು ನೋಡ್ಕೊಂಡಿರಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಿದ್ದರಾಮ ಪುರಾಣ ಬಂದು ರಾಘವಾಂಕ ಅಂತ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಚಾಮರಸ ಪ್ರಭುಲಿಂಗ ಲೀಲೆ. ಸೊ ಚಾಮರಸ ಪ್ರಭುಲಿಂಗ ಲೀಲೆ, ಸೊ ಇವರು ಬಂದು 1430 ಒಂದು ಇದರಲ್ಲಿ ಬರ್ತಾ ಹೋಗ್ತಾರೆ. ಆ್ಯಂಡ್ ಇವರು ಬರ್ತಿರ್ತಕ್ಕಂಥ ಪ್ರಭುಲಿಂಗ ಲೀಲೆ ಯಾವ ಒಂದು ಷಟ್ಪದಿ ಅಂತ ಕೇಳಿದಾಗ ಭಾಮಿನಿ ಷಟ್ಪದಿಯಲ್ಲಿದೆ. ಇದು ವೆರಿ ಇಂಪಾರ್ಟೆಂಟು. ಭಾಮಿನಿ ಷಟ್ಪದಿಯಲ್ಲಿರ್ತಕ್ಕಂಥದ್ದು ಪ್ರಭುಲಿಂಗ ಲೀಲೆ, ಇದನ್ನು ಬರ್ತಿರ್ತಕ್ಕಂಥವ್ರು ಚಾಮರಸರು. ಆ್ಯಂಡ್ ಇವರು ಬಂದು ಹಿಮ್ಮಡಿ ಪ್ರೌಢದೇವರಾಯನ ರಾಜಾಶ್ರಯದಲ್ಲಿರ್ತಕ್ಕಂಥವ್ರು. ಸೊ ಇಷ್ಟು ಇವರ ಬಗ್ಗೆ ಸಾಕು. ಆ್ಯಂಡ್ ಇರೋ ಒಂದು ಬಿರುದುಗಳು ಅಂತ ಹೇಳಿದಾಗ ಇಲ್ಲಿ ಅನ್ಯಮತ ಕೋಲಾಹಲ ಅಂತಕ್ಕಂಥದ್ದು. ಸೊ ಬಟ್ ಇವ್ರಿಗೆ ಯಾವುದೇ ಒಂದು ಮತಗಳಲ್ಲಿ ಒಂದು ಆಸಕ್ತಿ ಇರಲಿಲ್ವಂತೆ, ಬಟ್ ಆದರೂ ಅನ್ಯಮತ ಕೋಲಾಹಲ ಅಂತಕ್ಕಂಥ ಒಂದು ಬಿರುದು ಇತ್ತಂತೆ. ಆ್ಯಂಡ್ ವೀರಶೈವಾಚಾರ್ಯ ಮಾರ್ಗ ಸಾರೋದ್ಧಾರ ಇವರ ಬಿರುದುಗಳು ಸಹ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಇವರು ಸಹ ನಡುಗನ್ನಡದ ಶ್ರೇಷ್ಠ ಕವಿಗಳು ಅಂತ ಹೇಳ್ಬೋದು. ಆ್ಯಂಡ್ ಚಾಮರಸದ ಪ್ರಭುಲಿಂಗ ಲೀಲೆ ಬಂದು ಸಂಸ್ಕೃತ, ತಮಿಳು, ತೆಲುಗು ಹಾಗೂ ಮರಾಠಿ 4 ಭಾಷೆಗಳಿಗೆ ಪರಿವರ್ತನೆ ಹೊಂದಿರತಕ್ಕಂಥ ಪಡೆದಂಥ ಒಂದು ಏಕಮಾತ್ರ ಕನ್ನಡ ಕಾವ್ಯನೂ ಸಹ. ಇದು ಒಂದು ಇಂಪಾರ್ಟೆಂಟು. ಏನು ಪ್ರಭುಲಿಂಗ ಲೀಲೆ ಇದೆ ಸಂಸ್ಕೃತ, ತಮಿಳು, ತೆಲುಗು, ಮರಾಠಿ. ಸೊ 4 ಭಾಷೆಗಳಲ್ಲಿ ಇಟ್ ಮೀನ್ಸ್ ಅನುವಾದವನ್ನು ಮಾಡ್ತಾರಲ್ಲ, ಸೊ ಆ ಥರ ಮಾಡಿದ್ದಾರೆ ಈ ಒಂದು ಕಾವ್ಯವನ್ನು. ಆ್ಯಂಡ್ ನೆಕ್ಸ್ಟು ಲಕ್ಷ್ಮೀಶ ಜೈಮಿನಿ ಭಾರತ ಹೇಳಿದ್ವಲ್ಲ. ಸೊ ಆಪ್ಷನ್ ಡಿ ಅಂತ ಹೇಳಿದ್ರಲ್ಲ. ಸೊ ಜೈಮಿನಿ ಭಾರತ ಬಂದು ಲಕ್ಷ್ಮೀಶನ ಒಂದು ಕೃತಿ. ಇವರ ಕಾಲ ಬಂದು 1550ರಲ್ಲಿ ಇವರು ಬರ್ತಾ ಹೋಗ್ತಾರೆ. ಆ್ಯಂಡ್ ಇವರ ಊರು ಬಂದು ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಅಂತಕ್ಕಂಥದ್ದು. ಸೊ ಆ ಒಂದು ಊರಿನಲ್ಲಿ ಇವರ ಲಕ್ಷ್ಮೀಶನ ವಿಗ್ರಹವನ್ನು ಸಹ ಅಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರಂತೆ. ಆ್ಯಂಡ್ ಇದು ಬಂದು ವಾರ್ಧಕ ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದು. ಜೈಮಿನಿ ಭಾರತ ಬಂದು ವಾರ್ಧಕ ಷಟ್ಪದಿಯಲ್ಲಿದೆ. ಆ್ಯಂಡ್ ಲಕ್ಷ್ಮೀಶನಿಗೆ ಇದ್ದಂಥ ಬಿರುದುಗಳು ಅಂತ ಹೇಳಿದರೆ ಕರ್ನಾಟಕ ಕವಿಚೂತವನ ಚೈತ್ರ ಅಂತಕ್ಕಂಥ ಒಂದು ಬಿರುದು ಸಹ ಇತ್ತು ಅಂತಕ್ಕಂಥದ್ದು ಈ ಒಂದು ಮಾಹಿತಿ. ಸೊ ಇಷ್ಟು ಬಂದು ಲಕ್ಷ್ಮೀಶ ಆಯಿತು, ಚಾಮರಸ ಆಯಿತು, ಆ್ಯಂಡ್ ರಾಘವಾಂಕ ಆ್ಯಂಡ್ ರತ್ನಾಕರ ವರ್ಣಿ. ಸೊ 4 ಜನರ ಒಂದು ಇನ್ಫಾರ್ಮೇಷನ್. ಸೊ ಯಾರೋ ಕೇಳ್ತಾ ಇದ್ರು ಕವಿಗಳ ಒಂದು ಪರಿಚಯ. ಸೊ ಆ ಕಾರಣಕ್ಕಾಗಿ ಈ 4 ಇವತ್ತಿಗೆ ಸಾಕು. ಜಾಸ್ತಿ ಆದರೆ ಸ್ವಲ್ಪ ಬೋರ್ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಸೊ ಈಗ ರತ್ನಾಕರ ವರ್ಣಿ ಬರೆದ ಕಾವ್ಯದ ಹೆಸರು ಯಾವುದು ಅಂತ ಹೇಳಿದಾಗ ಭರತೇಶ ವೈಭವ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, 9ನೇ ಕ್ವಶನು. ಹರಿಶ್ಚಂದ್ರ ಕಾವ್ಯದ ಕರ್ತೃ ಯಾರು?
PDF ಅದು ಯಾವ ರೀತಿ ಹಾಕೋದಂತಲೇ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ PDF ಅಂತ ಹೇಳಿದರೆ. ಸುಮಾರು PDF ನಾವು ಡೌನ್ಲೋಡ್ ಮಾಡ್ತೀವಿ ಇಂಟರ್ನೆಟ್ಟಲ್ಲಿ ಹೋಗ್ಬಿಟ್ಟು, ಬಟ್ ಅದರಿಂದ ನಮಗೆ PDF ಇದರಿಂದ ಯಾವ ರೀತಿ ಕಳಿಸೋದು ಅಂತ ಇಲ್ಲಿ ತನಕನೂ ಗೊತ್ತಿಲ್ಲ, ಅದು ಯಾರೂ ಕಳಿಸ್ಲೂ ಇಲ್ಲ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಅದನ್ನ ಯಾವ ರೀತಿ ಅಂತ ಮೆಸೇಜ್ ಮಾಡಿ, ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ಬಟ್ ಈಗ ಏನು ಇನ್ಫಾರ್ಮೇಷನ್ ಕೊಟ್ವಿ ಅದು PDF ಇಲ್ಲ. ಆ್ಯಕ್ಚುಲಿ ಅದು ನಾವು ಓನಾಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಬೇರೆ ಬೇರೆ ಎಲ್ಲ ಸರ್ಚ್ ಮಾಡಿ ನಾವು ಆನ್ಸರ್ನ ತೊಗೊಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಹರಿಶ್ಚಂದ್ರ ಕಾವ್ಯದ ಕರ್ತೃ ಯಾರು ಅಂತ ಕೇಳಿ. ಸೊ ಲಾಸ್ಟ್ ಬಂತು ಹರಿಶ್ಚಂದ್ರ ಕಾವ್ಯ. ರಾಘವಾಂಕನಲ್ಲಿ 5 ಕೃತಿಗಳು ಬಂದು ಅಲ್ವಾ, ಸೊ ಹರಿಶ್ಚಂದ್ರ ಕಾವ್ಯನೂ ಬಂತು ಅದರಲ್ಲಿ. ಸೊ ಆನ್ಸರ್ ಬಂದು ರಾಘವಾಂಕನ ಒಂದು ಕೃತಿ. ಆಪ್ಷನ್ B ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತೇವೆ? ಅಕ್ಕ ಮಹಾದೇವಿ, ಸಂಚೀವನ್ನಮ್ಮ, ಅತ್ತಿಮಬ್ಬೆ, ನೀಲಾಂಬಿಕೆ. ಸೊ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದು ದಾನ ಚಿಂತಾಮಣಿ, ಅತ್ತಿಮಬ್ಬೆ ಅಂತ ಅವರ ಹೆಸರಲ್ಲೇ ಬಂದುಬಿಡುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3 ದಾನ ಚಿಂತಾಮಣಿ, ಅತ್ತಿಮಬ್ಬೆ ಅಂತಕ್ಕಂಥವ್ರು. ಇನ್ನು ಅಕ್ಕ ಮಹಾದೇವಿ ಒಂದು ಕನ್ನಡದ ಮೊದಲ ಕವಯಿತ್ರಿ. ಆ್ಯಂಡ್ ಸಂಚೀವನ್ನಮ್ಮ ಗೊತ್ತು, ಹದಿಬದೆಯ ಧರ್ಮ ಅಂತಕ್ಕಂಥ ಒಂದು ಕೃತಿಯನ್ನು ಬರಿತಾ ಹೋಗ್ತಾರೆ. ಆ್ಯಂಡ್ ನೀಲಾಂಬಿಕೆ ಅಂತಕ್ಕಂಥವ್ರು ಬಂದು ಬಸವಣ್ಣನವರ ಧರ್ಮಪತ್ನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಸೊ ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಸಮಾನವಾದ ಅಂಶವಿರುವ. ಸೊ ಇದು ಆಲ್ರೆಡಿ ಲಾಸ್ಟ್ ಪೇಜ್ ಇದರೆಲ್ಲ ಬರ್ತಾ ಹೋಗಿತ್ತು ಕ್ವೆಶನ್ ಪೇಪರಲ್ಲಿ. ಓಕೆ, ಸೊ ಇಲ್ಲಿ 4 ಏನು ಆಪ್ಷನ್ಸ್ ಕೊಟ್ಟಿರ್ತಾರೆ, ಒಂದು ಅದರಿಂದ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ಹೊರಗಡೆ ತೆಗಿಬೇಕಾಗುತ್ತೆ. ತಲೆದಂಡ, ಮೈಸೂರು ಮಲ್ಲಿಗೆ, 4 ತಂತಿ, ಸಾವಿರಾರು ನದಿಗಳು. ಸೊ ನೋಡಿ ಇಲ್ಲಿ ನಾನು ಕನ್ನಡದಲ್ಲಿ ಪ್ರವಾಸ ಕಥನಗಳಾಗಿರ್ಬೋದು ಅಥವಾ ಚರಿತ್ರೆಗಳಾಗಿರ್ಬೋದು, ಬಿರುದುಗಳಾಗಿರ್ಬೋದು, ಕಾವ್ಯನಾಮಗಳಾಗಿರ್ಬೋದು ಏನಕ್ಕೋಸ್ಕರ ಆಗ್ತಿದೆ ಅಂತ ಹೇಳಿದರೆ ಇದೇ ಕಾರಣಕ್ಕೋಸ್ಕರ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ತಲೆದಂಡ, ಮೈಸೂರು ಮಲ್ಲಿಗೆ, 4 ತಂತಿ, ಸಾವಿರಾರು ನದಿಗಳು. ಇದು ಫಸ್ಟ್ ನಾವು ನೋಡಬೇಕಾದ್ರೆ ಏನಂತ ಅಂದರೆ, ಒಂದು ಇಷ್ಟು ಕೃತಿಗಳು ಒಬ್ರದೇನ ಅಂತ ನಾವು ಫಸ್ಟು ನೋಡ್ಕೋಬೇಕಾಗುತ್ತೆ. ಸೊ ಇದನ್ನು ನೋಡ್ತಾ ಹೋದಾಗ ತಲೆದಂಡ ಅಂತಕ್ಕಂಥದ್ದು ಯಾರ್ದು ಕೃತಿ, ಆ್ಯಂಡ್ ಮೈಸೂರು ಮಲ್ಲಿಗೆ ಯಾರ್ದು, 4 ತಂತಿ ಯಾರ್ದು, ಸಾವಿರಾರು ನದಿಗಳು ಯಾರ್ದು. ಎಸ್ ಗಿರೀಶ್. ಓಕೆ, ಆಮೇಲೆ ಗಿರೀಶ್ ಕಾರ್ನಾಡ್ ಬಂದು ತಲೆದಂಡ. ಓಕೆ, ಗಿರೀಶ್ ಕಾರ್ನಾಡ್ ಬಂದು ತಲೆದಂಡ. ಆ್ಯಂಡ್ ಮೈಸೂರು ಮಲ್ಲಿಗೆ ಬಂದು KS ನರಸಿಂಹಸ್ವಾಮಿ. 4 ತಂತಿ ಬಂದು ಬೇಂದ್ರೆಯವರು. ಸಾವಿರಾರು ನದಿಗಳು ಬಂದು ಸಿದ್ಲಿಂಗಯ್ಯ. ಸೊ ಹಾಗಾಗಿ ಇಲ್ಲೇನಾಯಿತು, ಗಿರೀಶ್ ಕಾರ್ನಾಡು ಮತ್ತು ಮೈಸೂರು ಮಲ್ಲಿಗೆ ಬಂದು KS ನರಸಿಂಹಸ್ವಾಮಿ, 4 ತಂತಿ ಬಂದು ಬೇಂದ್ರೆಯವರು, ಸಾವಿರಾರು ನದಿಗಳು ಬಂದು ಸಿದ್ಲಿಂಗಯ್ಯ. ಸೊ ಈಗೇನಾಯಿತು, 4 ಕೃತಿಗಳು 4 ಡಿಫ್ರೆಂಟ್ ಆಯಿತು. ಸೊ ಆ ಒಂದು ಇದಕ್ಕೆ ಮ್ಯಾಚ್ ಆಗೋದಿಲ್ಲ. ಸೊ ಹಾಗಾದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದರೆ, ಕೇಂದ್ರ ಸಾಹಿತ್ಯ ಕೃತಿಗಳೇನಾರ ಇದೆಯಾ ಅಥವಾ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆಯಾ ಅಂತ ನೋಡಿದಾಗ ನಮಗೆ ಇಲ್ಲಿ ಸೊ 4 ತಂತಿ ಅಂತಕ್ಕಂಥದ್ದು ಒಂದನೇ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಮಿಕ್ಕಿದೆ ಯಾವುದಕ್ಕೂ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 4 ಏನಿದೆ, ಸೊ ಇದಕ್ಕೆ ಎಲ್ಲದಕ್ಕೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಸಹ ಸಿಕ್ಕಿಲ್ಲ. ಸೊ ಹಾಗಾದರೆ ಏನಿದು? ಸೊ ಆನ್ಸರ್ಸ್ ಯಾರ್ದು ಬರಲಿಲ್ಲ ಇದಕ್ಕೆ. ಹೇಳಿ ಆನ್ಸರ್ಸ್ ಯಾರ ಕಡೆಯಿಂದನೂ ಬಂದಿಲ್ಲ. ಆನ್ಸರ್ ಬಂದಿಲ್ಲ, ಇದು ಕರೆಕ್ಟ್ ಅದ, ಇದು ಬಂದಿಲ್ಲ. ಹೇಳಿ ಮ್ಯಾಮ್. ಓಕೆ, ತಲೆದಂಡ, ಮೈಸೂರು ಮಲ್ಲಿಗೆ, 4 ತಂತಿ, ಸಾವಿರಾರು ನದಿಗಳು ಏನಿದೆಯೋ, ಸೊ ಇದರಲ್ಲಿ ಬಂದು ಮೈಸೂರು ಮಲ್ಲಿಗೆ, 4 ತಂತಿ, ಸಾವಿರಾರು ನದಿಗಳು ಇದು ಬಂದು ಕವನ ಸಂಕಲನಗಳು. ಸೊ ಹಾಗಾಗಿ ಇಲ್ಲಿ ತಲೆದಂಡ ಅಂತಕ್ಕಂಥದ್ದು ಹೊರಗಡೆ ಉಳಿಯುತ್ತೆ ಕೃತಿ. ಸೊ ಮೈಸೂರು ಮಲ್ಲಿಗೆ, 4 ತಂತಿ, ಸಾವಿರಾರು ನದಿಗಳು ಬಂದು ಕವನ ಸಂಕಲನಗಳು. ಸೊ ಈಗ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏನಂತಂದರೆ, ಕೃತಿಗಳನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ. ಜ್ಞಾನಪೀಠ ಪ್ರಶಸ್ತಿ ಯಾವ್ದಾದ್ರು ಬಂದಿದೆ, ಆ್ಯಂಡ್ ಕವನ ಸಂಕಲನಗಳು ಯಾವುದ್ಯಾವುದು ಅಥವಾ ಆತ್ಮಕಥೆಗಳು ಯಾವುದ್ಯಾವುದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾವುದು ಸಿಕ್ಕಿದೆ. ಎಸ್, ಆ ರೀತಿ ನಾವು ನೋಡ್ತಾ ಹೋದಾಗ ನಮಗೆ ಅರ್ಥ ಆಗೋದು ಈ ಥರ ಕ್ವಶನ್ಸ್ಗಳಿಂದ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾಗ, ಆಡುತ್ತಾನೆ, ನೋಡುತ್ತಾನೆ, ಓಡುತ್ತಾನೆ ಆ್ಯಂಡ್ ಮಲಗುತ್ತಾನೆ. ಸೊ ಇಲ್ಲಿ ಮೇಯ್ನ್ ಪಾಯಿಂಟ್ ಏನಂತ ಹೇಳ್ಬಿಡ್ತೀನಿ. ಆಡುತ್ತಾನೆ, ನೋಡುತ್ತಾನೆ, ಓಡುತ್ತಾನೆ, ಮಲಗುತ್ತಾನೆ. ಸೊ ಎಲ್ಲದರಲ್ಲೂ ಹುತ್ತ ಅಂತಕ್ಕಂಥ ಪ್ರತ್ಯಯ ಏನಿದೆ, ಸೊ ಎಲ್ಲ ವರ್ತಮಾನ ಕಾಲದಲ್ಲೇ ಇರ್ತಕ್ಕಂಥದ್ದು.
ಆದರೆ ಇಲ್ಲಿ ಯಾವ ಒಂದು ಪದವನ್ನು ಹೊರಗಡೆ ತೆಗಿಬೇಕು ಅಂತ ಹೇಳಿದಾಗ ನೋಡುತ್ತಾನೆ. ವೈ? ಎಸ್ ಆನ್ಸರ್ ನೋಡುತ್ತಾನೆ. ಬಟ್ ಏನಕ್ಕೆ? ಆಡುತ್ತಾನೆ, ನೋಡುತ್ತಾನೆ, ಓಡುತ್ತಾನೆ, ಮಲಗುತ್ತಾನೆ. ಬಿಕಾಸ್ ವರ್ತಮಾನ ಕಾಲ ಅಂತಲ್ಲ, ಎಲ್ಲ ಇರ್ತಕ್ಕಂಥದ್ದು ವರ್ತಮಾನ ಕಾಲನೇ. ಹಾಡುತ್ತಾನೆ ಅಂತಕ್ಕಂಥದ್ದು ಅಕರ್ಮಕ ಕ್ರಿಯಾಪದ ಅಂತ ಹೇಳ್ತೀವಿ. ಸೊ ಕ್ರಿಯಾಪದ ಕ್ರಿಯಾಪದ ಅದು ಅಪೇಕ್ಷೆನ ಪಡೋದಿಲ್ಲ. ಸೊ ಅಂದರೆ ಕರ್ಮಪದವನ್ನು ಅಪೇಕ್ಷೆ ಪಡೋದಿಲ್ಲ. ಸೊ ನೋಡುತ್ತಾನೆ ಅಂತ ಹೇಳಿದಾಗ ಅವನು ನೋಡುತ್ತಾನೆ. ಏನನ್ನು ನೋಡುತ್ತಾನೆ? ಸೊ ಇಲ್ಲಿ ಕರ್ಮಪದ ಬೇಕು. ಸೊ ಸಕರ್ಮಕ ಕ್ರಿಯಾಪದ ಆಗಿದೆ ಇದು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2 ನೋಡುತ್ತಾನೆ ಅಂತಕ್ಕಂಥದ್ದು. ಸೊ ಅವನು ಮಲಗುತ್ತಾನೆ, ಅವಳು ಓಡುತ್ತಾಳೆ, ಅವಳು ಹಾಡುತ್ತಾಳೆ. ಓಕೆ, ನೋಡುತ್ತಾನೆ ಅಂತಕ್ಕಂಥದ್ದು. ಸೊ ಇಲ್ಲಿ ಸಕರ್ಮಕ ಕರ್ಮಪದ ಬೇಕು. ಅವನು ನೋಡುತ್ತಾನೆ. ಏನನ್ನು ನೋಡುತ್ತಾನೆ? ಹೌದಲ್ವಾ? ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ 13ನೇ ಕ್ವಶನ್ ಹೀಗಿದೆ. ರಾಮಕೃಷ್ಣ ಪರಮಹಂಸ, ವಿನೋಬಾ ಭಾವೆ, ಸಾಯಿಬಾಬಾ, ರಾಜಾ ರಾಮಣ್ಣ. ಸೊ ನೋಡಿ, ಇಲ್ಲಿ ರಾಮಕೃಷ್ಣ ಪರಮಹಂಸ ಆಗಿರ್ಬೋದು, ವಿನೋಬಾ ಭಾವೆ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು. ಸೊ ಇವರೆಲ್ಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥವ್ರು. ಇಟ್ ಮೀನ್ಸ್ ದೈವತ್ವ, ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂಥವ್ರು. ರಾಜಾ ರಾಮಣ್ಣ ಅಂತಕ್ಕಂಥವ್ರು ಏನಿದ್ದಾರೆ, ಸೊ ಇವರು ಒಬ್ಬರು ಸೈಂಟಿಸ್ಟ್, ವಿಜ್ಞಾನಿಗಳು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 4 ರಾಜಾ ರಾಮಣ್ಣ. ಸಾಯಿಬಾಬಾ, ವಿನೋಬಾ ಭಾವೆ, ರಾಮಕೃಷ್ಣ ಪರಮಹಂಸರು ಇವರೆಲ್ಲ ಆಧ್ಯಾತ್ಮಿಕ ಗುರುಗಳು. ಆನ್ಸರು ಆಪ್ಷನ್ 4 ರಾಜಾರಾಮಣ್ಣ. ಇವರೊಬ್ಬರು ಸೈಂಟಿಸ್ಟ್, ವಿಜ್ಞಾನಿಗಳು. ನೆಕ್ಸ್ಟ್ ಕ್ವಶನ್ ಹೀಗಿದೆ, 14ನೇ ಕ್ವಶನ್ನು. ಆಧ್ಯಾತ್ಮ ಹೇಗೆ ಅಂತ ಹೇಳಿದರೆ, ಸೊ ಇವರೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಇಟ್ ಮೀನ್ಸ್ ನೀವು ಹೇಳ್ದಾಗೆ ರಾಮಕೃಷ್ಣ ಪರಮಹಂಸ ಯಾರಲ್ಲಿ ಬರ್ತಾರೆ, ಅದರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ರಾಜಾರಾಮಣ್ಣ ಅಂತ ಏನಿದೆ, ಇವರು ರೀಸೆಂಟಾಗಿ ಈಗ ಇತ್ತೀಚಿನ ದಿನದಲ್ಲಿ ಬಂದಿರತಕ್ಕಂಥವ್ರು, ಆಧುನಿಕತೆಯಲ್ಲಿ ಇರ್ತಕ್ಕಂಥ ರಾಜಾರಾಮಣ್ಣ. ಬಟ್ ಇಲ್ಲಿ ಸಾಯಿಬಾಬಾ, ವಿನೋಬಾ ಭಾವೆ, ರಾಮಕೃಷ್ಣ ಪರಮಹಂಸ ಏನಿದ್ದಾರೆ ಇವರು ಹಳಬ್ರು. ಓಕೆನಾ? ಸೊ ಅರ್ಥ ಆಯ್ತಂತ ಅಂದ್ಕೊಳ್ತೀನಿ. ಸಾಯಿಬಾಬಾ, ವಿನೋಬಾ ಭಾವೆ, ರಾಮಕೃಷ್ಣ ಪರಮಹಂಸರು ದೇವರಲ್ಲಿ ಒಂದು ನಂಬಿಕೆಯನ್ನು ಉಳ್ಳವರು. ರಾಜಾರಾಮಣ್ಣ ಏನಿದ್ದಾರೆ ಇವರು ಸೈಂಟಿಸ್ಟು. ಸೊ ಹಾಗಾಗಿ ಆನ್ಸರು 4ನೇದು ರಾಜಾರಾಮಣ್ಣ. ಆ್ಯಂಡ್ ನೆಕ್ಸ್ಟು, ಹೌದು ಅದನ್ನೇ ಹೇಳ್ತೇವೆ, ವಿವೇಕಾನಂದ ಗುರುಗಳು. ಓಕೆ, ಬಟ್ ಅವರು ದೇವರಲ್ಲಿ ಒಂದು ನಂಬಿಕೆಯನ್ನು ಉಳ್ಳಿ ಆಧ್ಯಾತ್ಮಿಕತೆ, ಇಟ್ ಮೀನ್ಸ್ ದೇವರ ಬಗ್ಗೆ ಒಂದು ಏನು ಹೇಳ್ತೀವಿ, ಒಟ್ನಲ್ಲಿ ದೇವರು ಅಂತಕ್ಕಂಥ ಒಂದು ಪದಕ್ಕೆ ಅವ್ರಿಗೆ ರಿಲೇಟೆಡ್ ಆಗಿದೆ. ಸೊ ಆಧ್ಯಾತ್ಮಿಕತೆಗೆ. ಸೊ ಹಾಗಾಗಿ ಅವ್ರು 3 ಜನ ಒಂದು ಗುಂಪಾಗ್ತಾರೆ. ರಾಜಾರಾಮಣ್ಣ ಬಂದು ಸೈಂಟಿಸ್ಟ್, ಸೈನ್ಸ್ಗೆ ಸಂಬಂಧಪಟ್ಟರು. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥವ್ರು ಇವರು ರಾಜಾರಾಮಣ್ಣ, ಇವಾಗ ಬಂದಿರೋರು ರೀಸೆಂಟಾಗಿ. ಸೊ ಹಾಗಾಗಿ ಇವರು 3 ಜನ ಹಿಂದೆ ತುಂಬ ವರ್ಷಗಳ ಹಿಂದೆ ಇದ್ದಂತಕ್ಕಂಥವ್ರು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 4 ರಾಜಾರಾಮಣ್ಣ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ನಿನ್ನೆ, ಹಿಂದು, ನಾಳೆ, ಕತ್ತಲೆ. ಸೊ ಇದು ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದು. ನಿನ್ನೆ, ಹಿಂದು, ನಾಳೆ ಅಂತಕ್ಕಂಥದ್ದು ಸೊ ಕಾಲಕ್ಕೆ ಅಥವಾ ಟೈಮ್ಗೆ ಸಂಬಂಧಪಟ್ಟಂಥದ್ದು. ಕತ್ತಲೆ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಭೈರಪ್ಪ, ತ್ರಿವೇಣಿ, ತಾರಾಸು, ಶಿಶುನಾಳ, ಶರೀಫ. ಸೊ ಆನ್ಸರ್ ಏನಂತ ಹೇಳ್ತಿದ್ದಾರೆ, ಕೆಲವರು ಬರಲಿಲ್ಲ ಆನ್ಸರು. ಸೊ ಡಿ, ಕೆಲವರು ಡಿ ಅಂತ ಹೇಳ್ತಾರೆ, ಕೆಲವರು ಎ ಅಂತ ಹೇಳ್ತಿದ್ದಾರೆ. ಹೇಳಿ ಆನ್ಸರ್ ಯಾವುದು? ಭೈರಪ್ಪ, ತ್ರಿವೇಣಿ, ತಾರಾಸು, ಶಿಶುನಾಳ, ಶರೀಫ. ವೈ? ಎಸ್ ಆನ್ಸರ್ ಬಂದು ಶಿಶುನಾಳ, ಶರೀಫ ಅಂತಕ್ಕಂಥದ್ದು. ಬಿಕಾಸ್ ಭೈರಪ್ಪ, ತ್ರಿವೇಣಿ, ತಾರಾಸು ಇವರೆಲ್ಲ ಕವಿಗಳು ಅಥವಾ ಲೇಖಕರು, ಸಾಹಿತ್ಯಕಾರರು ಅಂತ ಬರ್ತಾ ಹೋಗ್ತಾರೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ 4 ಶಿಶುನಾಳ, ಶರೀಫ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ರಾಗಿ, ಭತ್ತ, ತೊಗರಿ, ಎಣ್ಣೆ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದೇ ಆಪ್ಷನ್ 4 ಎಣ್ಣೆ. ಬಿಕಾಸ್ ಇವೆಲ್ಲ ಧಾನ್ಯಗಳಿಗೆ ಸಂಬಂಧಪಟ್ಟಂಥದ್ದು. ಎಣ್ಣೆ ಬಂದು ಧಾನ್ಯಗಳಿಗೆ ಸೇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಕೆಳಗೆ ಕೊಟ್ಟ 4 ಪದಗಳಲ್ಲಿ ಒಂದು ಪದ ಮಾತ್ರ ಅನ್ಯ ಭಾಷಾ ಪದ, ಅದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೊಟ್ಟಿ, ದೋಸೆ, ಚಪಾತಿ, ದಾಲ್ ಫ್ರೈ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ನೋಡಬಹುದು, ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಅಂತ. ದಾಲ್ ಫ್ರೈ ಏನಿದೆ, ಸೊ ಇದು ಬಂದು ಅನ್ಯ ದೇಶಿ
ಪದ, ಬಿಕಾಸ್ ದಾಲ್ ಫ್ರೈ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಅದು ಕನ್ನಡ ಪದ ಅಲ್ಲ. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ, ಕನ್ನಡ ಪದಗಳಲ್ಲಿ ವಿಜಾತಿಯ ಒತ್ತಕ್ಷರ ಬರೋದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಅರ್ಕಾವತ್ ಏನಿದೆಯೋ ಸೊ ಇದು ಬರೋದಿಲ್ವಂತೆ. ಅರ್ಕಾವತ್ ಮತ್ತು ವಿಜಾತಿ ಒತ್ತಕ್ಷರ ಪದಗಳು ಬಂದರೆ ಅದು ಕನ್ನಡ ಪದಗಳು ಅಲ್ಲ ಅಂತ ಹೇಳ್ತಾರೆ. ಓಕೆನಾ? ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 4. ಸೊ ಚಪಾತಿ ಮರಾಠಿ ಅಂತ ಹೇಳ್ತಿದ್ದಾರೆ, ಬಟ್ ಇಲ್ಲಿ ಅನ್ಯ ಭಾಷಾ ಪದ ಅಂತ ಕೊಟ್ಟಿರೋದ್ರಿಂದ ಸೊ ಒಂದು ನಾವು ಆಯ್ಕೆ ಮಾಡಿದಾಗ ದಾಲ್ ಫ್ರೈ ಓಕೆ. ಚಪಾತಿನೂ ಮೇ ಬಿ ಇರ್ಬೋದೇನೋ ಮರಾಠಿ ಪದ. ಸೊ ಅದಕ್ಕೆ ಏನಾದ್ರು ಮರಾಠಿ ಆಗಿದ್ರೆ ಗ್ರೇಸ್ ಮಾರ್ಕ್ಸ್ ಖಂಡಿತ ಕೊಡ್ತಾರೆ. ಬಟ್ ಇಲ್ಲ ಅಂದರೆ ದಾಲ್ ಫ್ರೈ ಹಾಕಿದ್ರೂ ಖಂಡಿತ ಮಾರ್ಕ್ಸ್ ಕೊಡ್ತಾರೆ. ಯಾಕಂದರೆ ದಾಲ್ ಫ್ರೈ ಅಂತಕ್ಕಂಥದ್ದು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ವರ್ಡ್ ಅದು. ಸೊ ಇದೊಂದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಏನಂತ ಹೇಳಿದ್ರೆ, ಸೊ ವಿಜಾತಿ ಒತ್ತಕ್ಷರ ಬಂದರೆ ಅದು ಅನ್ಯ ಭಾಷಾ ಪದ, ಮತ್ತು ಅರ್ಕಾವತ್ತೇನಾರ ಬಂದರೆ ಅದು ಸಹ ಅನ್ಯದೇಶಿ ಪದ ಅಂತ ಒಂದು ಕ್ಲೂ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಜಿಂಕೆ, ಮೊಲ, ನವಿಲು, ವ್ಯಾಘ್ರ. ಸೊ ನಾನು ಹೇಳಿದಾಗೆ ವ್ಯಾಘ್ರ ಅಂತಕ್ಕಂಥದ್ದು ವಿಜಾತಿ ಪದದಿಂದ ಬಂದೆ ನೋಡಿ. ಸೊ ಇದು ಕನ್ನಡ ಪದ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟು ತಲೆ, ಕಾಲು, ಹಸ್ತ, ಕಿವಿ. ಸೊ ಇಲ್ಲಿ ಹಸ್ತ ಅಂತಕ್ಕಂಥದ್ದು ಅನ್ಯದೇಶಿ ಪದ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ, ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡ ಪದ, ಉಳಿದ 3 ಅನ್ಯ ಭಾಷಾ ಪದಗಳು ಅಂತ ಕೇಳಿದರೆ. ಸೊ ಇಲ್ಲಿ ಅವ್ರು ಕ್ವಶನ್ಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಹೇಳಿ? ಕೆಳಗೆ ಕೊಟ್ಟ 4 ಪದಗಳಲ್ಲಿ ಒಂದು ಪದ ಮಾತ್ರ ಅನ್ಯ ಭಾಷಾ ಪದ, ಅದನ್ನು ಗುರುತಿಸಿ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕೀಗ, ಅದಕ್ಕೆ ಕರೆಕ್ಟಾದ ಆನ್ಸರ್ ನಾವು ಹುಡುಕ್ಲೇಬೇಕು. ಸೊ ನೀವು ಅದು ಇದು ಅಂತ ನೀವು ಆನ್ಸರ್ನ ಹುಡ್ಕಕ್ಕೆ ಹೋದರೆ ಅದಕ್ಕೆಲ್ಲದಕ್ಕೂ ಗ್ರೇಸ್ ಮಾರ್ಕ್ಸ್ ಅವರು ಕೊಡೋದಿಲ್ಲ. ಸೊ ನಾನು ಹೇಳಿದ್ನಲ್ಲ ರೂಲ್ಸು ರೆಗ್ಯುಲೇಷನ್ಸ್ಗಳು ಏನಂತ ಅಂದರೆ, ವಿಜಾತಿ ಒತ್ತಕ್ಷರಗಳು ಬಂದರೆ ಅದು ಕನ್ನಡ ವರ್ಡ್ ಆಗೋದಿಲ್ಲ, ಆ್ಯಂಡ್ ಹರ್ಕವತ್ ಬಂದರೆ ಅದು ಕನ್ನಡ ವರ್ಡ್ ಆಗೋದಿಲ್ಲ ಅಂತ ಹೇಳಿದ್ನಲ್ಲ. ಸೊ ಆ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಹೋಗಿ. ಸೊ ನೀವು ಎಲ್ಲದಕ್ಕೂ ಇದು ಅದು ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಎಲ್ಲದಕ್ಕೂ ಗ್ರೇಸ್ ಮಾರ್ಕ್ಸ್ ಖಂಡಿತ ಕೊಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ಕೊಟ್ಟಿರುವ 4 ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡ ಪದ. ಸೊ ನಮ್ಗೆ ಗೊತ್ತಿದೆ ಇದು ಮೂಡಣ, ಪಡುವಣ, ತೆಂಕಣ, ಬಡಗಣ 4 ಸಹ ಕನ್ನಡ ಪದ ಅಂತ ಯಾವುದೋ ಒಂದು ಲಾಸ್ಟ್ ಎಕ್ಸಾಮ್ ಇದರಲ್ಲಿ ಕೇಳಿದರು. ಸೊ ಮೂಡಣ, ಪಡುವಣ, ತೆಂಕಣ, ಬಡಗಣ ಏನಿದೆ ಸೊ ಅದಷ್ಟು ಸಹ ಕನ್ನಡ ವರ್ಡ್ಗಳು. ಸೊ ಹಾಗಾಗಿ ಆಪ್ಷನ್ 1 ಮೂಡಣ. ಸೊ ಬಟ್ ಇನ್ನೊಂದೇನು ಗೊತ್ತಾ, ಇಲ್ಲಿ ಸ್ಪೆಸಿಫಿಕ್ಕಾಗಿ ನಾವು ಅನ್ಯ ಭಾಷಾ ಪದಗಳಿಂದ ಇದ್ದೇವೆ. ಸೊ ಅದು ಸ್ಪೆಸಿಫಿಕ್ಕಾಗಿ ನಾವು ಆನ್ಸರ್ನ ಕಲಿಬೇಕು ವಿನಃ ನಾವು ಗೆಸ್ ಮಾಡಿ ಆನ್ಸರ್ನ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ನಾವು ಆಡು ಭಾಷೆ ಆಗಲಿ ಅಥವಾ ನಾವು ಕಲ್ತು ಹೇಳಿರ್ತಕ್ಕಂಥ ಇದಾಗಲಿ ಇದರಲ್ಲಿ ಬರೋದಿಲ್ಲ. ವರ್ಡ್ಗಳು ಯಾವ ರೀತಿ ಯಾವ ಬೇಕಾದರೂ ವರ್ಡ್ಗಳನ್ನ ಕೊಟ್ಬಿಡ್ಬೋದು ಅವ್ರು ಸಡನ್ನಾಗಿ. ಸೊ ಹಾಗಾಗಿ ನಾವು ಇದನ್ನೇ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಎಷ್ಟೋ ನೋಡ್ಕೊಂಡಿರ್ತೀವಿ, ಬಟ್ ಅದನ್ನು ಮೀರಿ ಕ್ವಶನ್ಸ್ಗಳನ್ನ ಕೊಟ್ಬಿಡ್ತಾರೆ, ಪದಗಳನ್ನ ಕೊಡ್ತಾರೆ. ಬಟ್ ಎಲ್ಲ ನಾವು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಡೈರೆಕ್ಟಾಗಿ ನಾವು ನೋಡಿಕೊಂಡು ಓದ್ಕೊಂಡು ಅರ್ಥ ಮಾಡಿಕೊಂಡೇ ನಾವು ಆನ್ಸರ್ನ ಹೇಳಬೇಕಾಗುತ್ತೆ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿ ಬಂದು ನೋಡಿ, ಮಹರ್ಷಿ ಅರಸ ಕಾಲೇಜು ಅಮಲ್ದಾರ್ ಅಂತ ಕೊಟ್ಟಿದೆ. ಸೇಸ್ ಆನ್ಸರ್ ಬಂದು ಆಪ್ಷನ್ 2 ಅರಸ ಅಂತಕ್ಕಂಥದ್ದು ಕನ್ನಡ ವರ್ಡು. ಆ್ಯಂಡ್ ನೆಕ್ಸ್ಟು ಕರತಲ ಮಲಕ. ಸೊ ಇದನ್ನು ಎಕ್ಸಾಂಪಲ್ಗೆ ಅಂತ ಕೊಡ್ತಿದ್ರು, ಇದ್ರ ಡೈರೆಕ್ಟ್ ಕ್ವಶನ್ನೇ ಕೊಟ್ಬಿಟ್ಟಿದ್ದಾರೆ. ಕರತಲ ಮಲಕ ಅಂದರೆ ಕೈ ಚಳಕ ತೋರು, ಚೆನ್ನಾಗಿ ತಿಳಿದುಕೊಂಡದ್ದು, ಕೈಯಿಂದ ಮುಖದ ತನಕ, ಗೊತ್ತು ಎಂಬ ಅಹಂಕಾರ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತಕ್ಕಂಥ ಆನ್ಸರೇನೆ, ಕರತಲ ಮಲಕ. ಎಸ್, ಆನ್ಸರ್ ಬಂದು ಆಪ್ಷನ್ 2 ಚೆನ್ನಾಗಿ ತಿಳಿದುಕೊಂಡದ್ದು. ಇದೆಲ್ಲ ಕ್ವಶನ್ ಪೇಪರ್ ಬಿಡಿಸಿದ್ದೀವಲ್ಲ. ಸೊ 100 ಕ್ವಶನ್ ಏನು ಕಮ್ಯುನಿಕೇಷನ್ ಪೇಪರ್ ಇದೆಯೋ ಕನ್ನಡ, ಎಲ್ಲ ಕ್ವಶನ್ ಪೇಪರಲ್ಲೂ ಈ ಕ್ವಶನು ಎಕ್ಸಾಂಪಲಾಗಿ ಬರ್ತಾನೆ ಇತ್ತು. ಸೊ ಚೆನ್ನಾಗಿ ತಿಳಿದುಕೊಂಡದ್ದು. ನೆಕ್ಸ್ಟ್ 23ನೇ ಕ್ವಶನ್ ಹೀಗಿದೆ, ಅಚಾತುರ್ಯ ಬೇಕಂತ ಮಾಡಿದ ಕಾರ್ಯ, ಕೈ ತಪ್ಪಿ ನಡೆದ ಕಾರ್ಯ, ಆತುರದಿಂದ ಮಾಡಿದ ಕಾರ್ಯ, ಕೆಟ್ಟ ಹೆಸರು ತರುವ ಕಾರ್ಯ. ಸೊ ಅಚಾತುರ್ಯ ಅಂತ ಹೇಳಿದ್ರೆ ನಮ್ಮ ಕೈ ತಪ್ಪಿ ನಡೀತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 2 ಕೈ ತಪ್ಪಿ ನಡೆದಂಥ ಕಾರ್ಯ ಅಂತ ಹೇಳ್ಬೋದು, ಆಪ್ಷನ್ 2. ಆ್ಯಂಡ್ ಒಳಗುಟ್ಟು ಅಂತ ಕೇಳಿದರೆ ಕಿವಿಯಿಂದ ಕಿವಿಗೆ ಹೇಳುವುದು. ಸೊ ಇಲ್ಲಿ ಗುಟ್ಟು ಅಂತಕ್ಕಂಥದ್ದು ಬಂದಾಗ ಕಿವಿಯಿಂದ ಕಿವಿಗೆ ಬರಲ್ಲ, ಆ್ಯಂಡ್ ಗುಟ್ಟು ಅಂತಕ್ಕಂಥ ಪದನೇ ಬರೋದಿಲ್ಲ ಇಲ್ಲಿ. ಸೊ ಹಾಗಾದಾಗ ನಾವೇನು ನೋಡ್ಬೋದು, ಅಂತರಂಗವನ್ನು ಬಹಿರಂಗ ಮಾಡದೇ ಇರುವುದು, ಒಳಗೊಳಗೆ ಹೇಳುವುದು ಅಂತ ಕೊಟ್ಟಿದ್ದಾರೆ. ಸೊ ಇದು ಬರೋದಿಲ್ಲ. ಅಂತರಂಗವನ್ನು ಬಹಿರಂಗ ಮಾಡದೇ ಇರೋದು, ಇಟ್ ಮೀನ್ಸ್ ಪಬ್ಲಿಕ್ ಮಾಡದೇ ಇರೋದು ಅಂತ ಹೇಳ್ತೀವಲ್ಲ. ಸೊ ಇದು ಆಪ್ಷನ್ 2. ನೆಕ್ಸ್ಟು ಚಾಡಿಕೋರ ಅಂತ ಕೊಟ್ಟಿದ್ದಾರೆ. ಇನ್ನೊಬ್ಬರ ಮೇಲೆ ಸದಾ ದೂರು ಹೇಳುವವ, ತನಗಾಗದವರ ಮೇಲೆ ಸೇಡು ತೀರಿಸಿಕೊಳ್ಳುವವ, ಇನ್ನೊಬ್ಬರ ವಿಶ್ವಾಸ ಗಳಿಸಲು ಹೇಳುವ ಚಾಡಿ, ಹಿತ್ತಾಳೆ ಕಿವಿಯವರಿಗೆ ಇವರು ಬಲು ಪ್ರಿಯ ಅಂತ ಕೊಟ್ಟಿದ್ದಾರೆ. ಚಾಡಿಕೋರ ಅಂತ ಹೇಳಿದರೆ ತನಗಾಗದವರ ಮೇಲೆ ಸೇಡನ್ನು ತೀರಿಸಿಕೊಳ್ಳುವವ. ಎಸ್,
ಇನ್ನೊಬ್ಬರ ಮೇಲೆ ಸದಾ ದೂರು ಹೇಳುವವ ಅಂತಕ್ಕಂಥದ್ದು ಇಲ್ಲ. ಯಾಕೆಂದರೆ ಅವ್ನಿಗೆ ಯಾರು ಆಗಲ್ವೋ ಅವ್ರ ಮೇಲೆ ದೂರನ್ನು ಹೇಳ್ತಕ್ಕಂಥದ್ದು, ಚಾಡಿಯನ್ನು ಹೇಳ್ತಕ್ಕಂಥದ್ದು. ಸೊ ಹಾಗಾಗಿ ತನಗಾಗದವರ ಮೇಲೆ ಸೇಡು ತೀರಿಸಿಕೊಳ್ಳುವವ. ಆನ್ಸರ್ ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಸೊ ಇದಕ್ಕೆ ಆಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ. ಸೊ ಅಂತರ್ವಾಣಿ ಬಹಿರ್ವಾಣಿ ಅವರ ಎಕ್ಸಾಂಪಲ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದು 26ನೇ ಕ್ವೆಶನ್ ಹೀಗಿದೆ. ಹೊಗಳಿಕೆ ಪದದ ವಿರುದ್ಧ ಪದ. ಸೊ ಹೊಗಳಿಕೆ ಬಂದು ತೆಗಳಿಕೆ, ಹೊಗಳು ತೆಗಳು ಅಥವಾ ಹೊಗಳಿಕೆ ತೆಗಳಿಕೆ. ಸೊ ಆನ್ಸರ್ ಆಪ್ಷನ್ 1. ಸೊ ಇದೇನು ಈಸಿ ಇದೆ, ಕಷ್ಟ ಏನಿಲ್ಲ. ಆ್ಯಂಡ್ ನೆಕ್ಸ್ಟು ಜ್ಞಾನಿ. ಸೊ ಸುಜ್ಞಾನಿ, ವಿಜ್ಞಾನಿ, ಅಜ್ಞಾನಿ, ಮಜ್ಞಾನಿ ಅಂತ ಕೊಟ್ಟಿದ್ದಾರೆ. ಸೊ ಜ್ಞಾನಿಗೆ ಸುಜ್ಞಾನಿ ಅಂತಕ್ಕಂಥದ್ದು ಒಂದು ಸಮಾನಾರ್ಥಕ ಪದ ಬರಬಹುದು. ಸೊ ಹಾಗಾಗಿ ಇದು ಬರೋದಿಲ್ಲ. ಆ್ಯಂಡ್ ವಿಜ್ಞಾನಿಯಿಂದ ನಿಮಗೆ ಗೊತ್ತಿದೆ, ಸೊ ವಿಜ್ಞಾನಿ ಬರೋದಿಲ್ಲ. ಜ್ಞಾನಿಗೆ ಅಜ್ಞಾನಿ, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು ಸಹಕಾರ ಪದದ ವಿರುದ್ಧ ಪದ. ಅಸಹಕಾರ. ಸುಮಾರು ಎಲ್ಲ ಈಸಿನೇ ಇದೆ, ಇದೇನು ಅಷ್ಟ ಕಷ್ಟ ಏನಿಲ್ಲ. ಸೊ ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಸೇರಿಸ್ಕೊಂಡೆ ಆನ್ಸರ್ನ ಕೊಟ್ಟಿದ್ದಾರೆ. ಸೊ ಸಹಕಾರ, ಅಸಹಕಾರ, ಆಪ್ಷನ್ 1. ಅಂತರಂಗ, ಬಹಿರಂಗ, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ಆರ್ಯ, ನಾಗರಿಕ, ಅನಾರ್ಯ, ಅನಾಗರಿಕ, ನೈತಿಕ ಅಂತ ಕೊಟ್ಟಿದ್ದಾರೆ. ಸೊ ಅನಾರ್ಯ ಆಪ್ಷನ್ ಏನಿದೆ ಆನ್ಸರು, ಇದಕ್ಕೂ ಆನೆ ಸೇರಿಸಿದರೆ, ಇದಕ್ಕೂ ಅಂತರಂಗ, ಬಹಿರಂಗ, ಸೊ ಅಸಹಕಾರ, ಅಸಹಕಾರ, ಜ್ಞಾನಿ, ಅಜ್ಞಾನಿ ಎಲ್ಲದಕ್ಕೂ ಆನೆ ಸೇರಿಸ್ತಕ್ಕಂಥ ಒಂದು ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಸಮಾನಾರ್ಥಕ ಪದನ ಬರಿಬೇಕು ನಾವಿಲ್ಲಿ. ಸಲ್ಲಾಪ ಅಂತಕ್ಕಂಥದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಸಲ್ಲಾಪ ಪದದ ಸಮಾನಾರ್ಥಕ ಪದ ಕಿತ್ತಾಡುವುದು, ಒಳ್ಳೆಯ ಮಾತುಕತೆ, ಪ್ರಲಾಪಿಸುವುದು, ಆಜ್ಞಾಪಿಸುವುದು ಅಂತ ಕೊಡ್ತಾರೆ. ಸೊ ಸಲ್ಲಾಪ ಅಂತ ಹೇಳಿದಾಗ ಅದು ಪಾಸಿಟಿವ್ ಇದೆ ಬರುತ್ತೆ. ಸೊ ಕಿತ್ತಾಡೋದಾಗಿರ್ಬೋದು, ಆಜ್ಞೆ ಮಾಡ್ತಕ್ಕಂಥದ್ದು ಅಲ್ಲ. ಸೊ ಸಲ್ಲಾಪ ಇಟ್ ಮೀನ್ಸ್ ಪ್ರಲಾಪಿಸುವುದು, ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಸೊ ಒಳ್ಳೆಯ ಮಾತುಕತೆನೂ ಬರುತ್ತೆ. ಆ್ಯಂಡ್ ಸಲ್ಲಾಪ ಅಂತ ಹೇಳಿದಾಗ ಒಳ್ಳೆಯ ಮಾತುಕತೆ ಓಕೆ, ಅದರ ಜೊತೆಗೆ ಸಲ್ಲಾಪ ಅಂತ ಹೇಳಿದಾಗ ಇದು ಕೇಳಿರ್ತಾರೆ ವರ್ಡ್ಗಳ ಯಾವ ರೀತಿ ಅಂತ ಹೇಳಿದರೆ, ಸಲ್ಲಾಪ ಮೀನ್ಸ್ ಕನ್ನಡ ವರ್ಡ್ ಇನ್ನೊಂದು ಏನು ಅದಕ್ಕೆ ರಿಲೇಟೆಡ್ ಅಂತ ಸರಿ ಅರ್ಥ ಆಗ್ತಿಲ್ಲ. ಸೊ ಒಳ್ಳೆಯ ಮಾತುಕತೆ, ಪ್ರಲಾಪಿಸುವುದು, ಸೊ 2 ಆನ್ಸರ್ ಅದಕ್ಕೆ ಬರ್ತಾ ಹೋಗ್ಬೋದು. ನೆಕ್ಸ್ಟ್ ಅಂಬುಜ ಅಂತ ಕೇಳಿದರೆ, ಅಂಬುಜ. ಸೊ ನೋಡಿ ಇಲ್ಲಿ ಆನ್ಸರ್ ಸಿ ಓಕೆ. ಬಟ್ ಅಂಬುಜ ಪದದ ಅರ್ಥನ ತಗೊಂಡಾಗ ಹಂಬು ಅಂದರೆ ಕೇಳ್ಬೋದು ನಿಮಗೆ. ಹಂಬು ಅಂತ ಹೇಳಿದರೆ ನೀರು ಅಂತ ಬರುತ್ತೆ. ಹಂಬು ಅಂದರೆ ನೀರು. ಸೊ ಅಂಬುಜ ಅಂದರೆ ನೀರಿನಲ್ಲಿ ಹುಟ್ಟುವುದು ಅಂತ ಬರುತ್ತೆ ಅರ್ಥ. ಸೊ ಹಾಗಾಗಿ ಆನ್ಸರು ಕಮಲ. ಇಲ್ಲಿ ಇನ್ನೂ ಒಂದು ಪದ ಬರುತ್ತೆ, ಕಮಲದ ಬದಲು ನಿಮಗೆ ಶಂಖ ಅಂತ ಕೊಟ್ಟರೆ ಸೊ ಅದು ಸಹ ಆನ್ಸರ್ ಆಗುತ್ತೆ. ಯಾಕೆ ಅಂತಂದರೆ ಅಂಬುಜ ಅಂದರೆ ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ಸೊ ಶಂಖನೂ ಸಹ ನೀರಲ್ಲಿ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ನಿಮಗೆ ಕಮಲದ ಜೊತೆಗೆ ಕಮಲ ಕೊಡದೆ ಏನಾದರೂ ನಿಮಗೆ ಶಂಖ ಅಂತ ಕೊಟ್ಟರೆ ಸೊ ನೀವು ಅದನ್ನು ಸಹ ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅಂಬು ಅಂದರೆ ನೀರು ಬರುತ್ತೆ ಮತ್ತು ಬಾಣ ಅಂತಕ್ಕಂಥ ಅರ್ಥನೂ ಬರುತ್ತೆ. ಸೊ ಒಂದಕ್ಕೆ 2 ಅರ್ಥನೂ ಸಹ ಬರಬಹುದು. ಸೊ ಅಂಬು ಅಂದರೆ ನೀರು ಮತ್ತು ಬಾಣ ಅಂತಕ್ಕಂಥ ಅರ್ಥ ಬರುತ್ತೆ. ಅಂಬುಜ ಅಂತ ಹೇಳಿದಾಗ ಕಮಲ ಅಥವಾ ಶಂಖ ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು. ಓಕೆನಾ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಕಮಲ. ಸೊ ಅದ್ರ ಬದಲು ನೀವು ಶಂಖ ಕೊಟ್ಟರೆ ಒಂದು ವೇಳೆ ಬೇರೆ ಎಕ್ಸಾಮಲ್ಲಿ ಸೊ ಅದು ನೀವು ಆನ್ಸರ್ ಆಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಛಲ ಕೊಟ್ಟಿದ್ದಾರೆ. ಇದರ ಒಂದು ಸಮಾನಾರ್ಥಕ ಪದ ಚಲಿಸುವ, ಸ್ಥಿರವಾದ, ಚಲಿಸದಿರುವ, ನಿಂತಿರುವ ಅಂತ ಕೊಟ್ಟಿದ್ದಾರೆ. ಛಲ ಮೀನ್ಸ್ ಚಲನೆ ಅಂತ ಹೇಳ್ತೀವಲ್ಲ, ಚಲಿಸ್ತಕ್ಕಂಥದ್ದು. ಸೊ ಅದು ಛಲ, ಆಪ್ಷನ್ 1 ಏನಿದೆ ಚಲಿಸುವ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಛಲ. ಛಲ. ನಿಶ್ಚಲ ಅಂದರೆ ನಿಂತು ಹೋಗ್ತಕ್ಕಂಥದ್ದು, ಸ್ಥಿರವಾಗಿರ್ತಕ್ಕಂಥದ್ದು ನಿಶ್ಚಲ. ಸೊ ಛಲ ಅಂತಕ್ಕಂಥದ್ದು ಚಲಿಸುವ, ಆಪ್ಷನ್ 1 ಚಲಿಸುವ. ಸೊ ಸ್ಥಿರವಾದ, ಚಲಿಸದಿರುವ, ನಿಂತಿರುವ ಇದೆಲ್ಲ ಒಂದೇ ಸಮಾನಾರ್ಥಕ ಪದಗಳಿಗೆ ಅಂದರೆ ಈ 3 ಏನಿದೆ ಸೊ ಇದು ಸಮಾನಾರ್ಥಕ ಪದಗಳಾಗ್ತಾ ಹೋಗುತ್ತೆ ಈ 3. ಸೊ ಛಲ, ಚಲಿಸುವ ಇವೆರಡು ಸಮಾನಾರ್ಥಕ ಪದಗಳಾಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ವೈಚಾರಿಕತೆ. ಸೊ ವೈಜ್ಞಾನಿಕ ತಿಳುವಳಿಕೆ, ಮೂಢನಂಬಿಕೆ ಇಲ್ಲದವ, ಶಾಸ್ತ್ರಗಳನ್ನು ಹೀಗಳೆಯುವ
ವಿಚಾರಶೀಲವುಳ್ಳ ಅಂತ ಕೊಟ್ಟಿದ್ದಾರೆ. ಸೊ ವೈಚಾರಿಕತೆ ಅಂತ ಹೇಳಿದಾಗ ಇದು ವಿಚಾರಕ್ಕೆ ವೈಜ್ಞಾನಿಕ ತಿಳುವಳಿಕೆಗೆ ಸಂಬಂಧಪಟ್ಟಂಥದ್ದಲ್ಲ, ವಿಚಾರಶೀಲವುಳ್ಳ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ವಿಮರ್ಶಕ ಅಂತ ಕೊಟ್ಟಿದ್ದಾರೆ. ನಿರ್ದಯಿ, ಸಮಾನ ಮನಸ್ಸುಳ್ಳವ, ಓರೆಗಚ್ಚಿ ಮೌಲ್ಯ ನಿರ್ಣಯ ಮಾಡುವವ, ಪೂರ್ವಗ್ರಹ ಪೀಡಿತ. ಸೊ ವಿಮರ್ಶಕ ಅಂತ ಹೇಳಿದರೆ ಇಲ್ಲಿ ವಿಮರ್ಶೆಯನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಓರೆಗಚ್ಚಿ ಮೌಲ್ಯ ನಿರ್ಣಯವನ್ನು ಮಾಡುವವನು. ಇಟ್ ಮೀನ್ಸ್ ಅದು ಸರಿ ತಪ್ಪು ಅಂತ ಅವನು ಒಂದು ಡಿಸಿಷನ್ ತೊಗೊಳಕ್ಕೂ ಮೊದಲೇ ಅದರ ಬಗ್ಗೆ ತುಂಬಾ ವಿಮರ್ಶೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ 3 ಓರೆಗಚ್ಚಿ ಮೌಲ್ಯ ನಿರ್ಣಯ ಮಾಡುವವರು ವಿಮರ್ಶಕರು ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಸೊ ಇಲ್ಲಿ ಸೇಮ್ ಏನಂತ ಅಂದರೆ ಯಾವುದು ಒಂದು 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದು ಯಾವ್ದು ತಪ್ಪಾಗಿದೆ ಅದನ್ನು ನಾವು ಸರಿ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಡಿ ಇಲ್ಲಿ, ಸೊ ಫಸ್ಟ್ ಒನ್ ಅವರೇ ಕೊಟ್ಟಿದ್ದಾರೆ, ಅದು ಎಲ್ಲದರಲ್ಲೂ ಕೊಡ್ತಾನೆ ಇದ್ದಾರೆ. ಸೊ ಹಾಗಾಗಿ ಅದನ್ನು ಬಿಟ್ಟಾಕೋಣ. ಸೊ ಅದು ಒಂದು ಎಕ್ಸಾಂಪಲ್ ತೊಗೊಂಡೇ ಬಿಡೋಣ. ನೋಡಿ, ಜೀವ ಸೃಷ್ಟಿಗೆ ಪ್ರಕೃತಿ ಕಾರಣವಾದಂತೆ ಜೀವನಾಶಕ್ಕೂ ಪ್ರಕೃತಿ ಕಾರಣವಾಗುತ್ತದೆ. ಇಲ್ಲಿ ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಏನಂತ ಅಂದರೆ ಎರಡು ಸಾರಿ ಒಂದು ವರ್ಡನ್ನ ಒಂದಿದ್ರಲ್ಲಿ ಯೂಸ್ ಮಾಡೋಗಿಲ್ಲ. ಮೇಯ್ನಾಗಿ ಇಲ್ಲಿ ಬರ್ತಕ್ಕಂಥದ್ದು ಏನಂದರೆ ಅಕ್ಷರ ದೋಷ ಕೊಡ್ತಾರೆ, ಅಂದರೆ ವ್ಯಾಕರಣಾಂಶ ದೋಷ ಕೊಡ್ತಾರೆ. ವಾಕ್ಯಗಳಲ್ಲಿ ವಿಭಕ್ತಿಗಳು ಅನ್ನು ಬದಲು ಹಿಂದ ಕೊಡೋದು, ಹಿಂದ ಬದಲು ಇನ್ಯಾವುದೋ ಒಂದು ವರ್ಡ್ ಕೊಡೋದು. ಸೊ ಆ ಥರ ಒಂದು ಮಿಸ್ಟೇಕ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಒಂದು ವಾಕ್ಯದಲ್ಲಿ ಒಂದು ಪದವನ್ನು 2 ಸಾರಿ ಯೂಸ್ ಮಾಡೋಗಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಚಿರಂತ್ ಶಾಲೆಗೆ ಹೋದನು, ಚಿರಂತ್ ಅಲ್ಲಿಂದ ಊಟಕ್ಕೆ ಹೋದನು. ಸೊ ಈ ಥರ ಎಲ್ಲ ಚಿರು ಶಾಲೆಗೆ ಹೋದನು, ಅವನು ಅಂತ ಸರ್ವನಾಮ ಯೂಸ್ ಮಾಡ್ತೀವಲ್ಲ, ಸೊ ಆ ಥರ ನಾವು ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಇದು ಫಸ್ಟ್ ಕಂಡೀಷನ್ ನೋಡ್ಕೊಬಿಡಿ. ವ್ಯಾಕರಣ ದೋಷ ಆಗಿರ್ಬೋದು, ಅಕ್ಷರ ದೋಷ ಆಗಿರ್ಬೋದು, ಒಂದು ವರ್ಣ 2 ಸರಿ ಪದೇ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅವೆಲ್ಲ ತಪ್ಪು ಒಂದು ವಾಕ್ಯದಲ್ಲಿ. ಸೊ ಈಗ ನಾವು ಜೀವ ಸೃಷ್ಟಿಗೆ ಪ್ರಕೃತಿ ಕಾರಣವಾದಂತೆ ಜೀವನಾಶಕ್ಕೂ ಪ್ರಕೃತಿ ಕಾರಣವಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಪ್ರಕೃತಿ ಕಾರಣ ಅಂತಕ್ಕಂಥದ್ದು 2 ಸರಿ ಕೊಟ್ಟಿದ್ದಾರಲ್ಲ. ಸೊ ಹಾಗಾಗಿ ಜೀವ ಸೃಷ್ಟಿಗೆ ಪ್ರಕೃತಿ ಕಾರಣವಾದಂಥ ಜೀವನಾಶಕ್ಕೂ ಅದೇ ಕಾರಣ ಅಂತಲೂ ಸಹ ಕೊಡ್ಬೋದಿತ್ತು. ಸೊ ಹಾಗಾಗಿ ಆನ್ಸರು ಆಪ್ಷನ್ 3 ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸಸ್ತನಿಗಳಲ್ಲೆಲ್ಲ ಕ್ರೂರ ಪ್ರಾಣಿ ಮನುಷ್ಯ ಅಂತ ಕೊಟ್ಟಿದ್ದಾರೆ. ಸೊ ತಪ್ಪಿಲ್ಲ ಅಂತಕ್ಕಂಥ ಆಪ್ಷನ್ನು ಕೊಟ್ಟಿದ್ದಾರೆ. ಸಸ್ತನಿಗಳಲ್ಲೆಲ್ಲ ಕ್ರೂರ ಪ್ರಾಣಿ ಮನುಷ್ಯ. ಸೊ ಆನ್ಸರ್ ತಪ್ಪಿಲ್ಲ, ಆಪ್ಷನ್ 4 ಸರಿ ಇರ್ತಕ್ಕಂಥದ್ದು. ಸೊ ಸಸ್ತನಿಗಳಲ್ಲೆಲ್ಲ ಕ್ರೂರ ಪ್ರಾಣಿ ಮನುಷ್ಯ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ಇಂದಿನ ಜಗತ್ತು ಉಗ್ರವಾದಿಗಳ ಹಿಂಸೆಯಿಂದ ನಲಗುತ್ತಿದೆ. ಸೊ ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಇಂದಿನ ಜಗತ್ತು ಉಗ್ರವಾದಿಗಳ ಹಿಂಸೆಯಿಂದ ನಲಗುತ್ತಿದೆ. ಎಸ್, ಆನ್ಸರ್ ಯಾವುದು ಬರಲಿಲ್ಲ. ಓಕೆ, ಇಂದಿನ ಇಟ್ ಮೀನ್ಸ್ ಹಿಂದಿನ ಅಂತ ಕೊಟ್ಟಿದ್ರೆ ಹಳೇದಾಗ್ತಿತ್ತು, ಸರಿಯಾಗಿದೆ. ಇದು ಇಂದಿನ ಅಂದರೆ ಈಗ ಇರ್ತಕ್ಕಂಥ ಜಗತ್ತು ಉಗ್ರವಾದಿಗಳ ಹಿಂಸೆಯಿಂದ ನಲಗುತ್ತಿದೆ, ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ತಪ್ಪಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಜಾಗತೀಕರಣದ ಮೌಲ್ಯದಿಂದ ಮಾನವೀಯ ಮೌಲ್ಯಗಳು ಬೆಲೆ ಕಳೆದುಕೊಳ್ಳುತ್ತಿವೆ. ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಜಾಗತೀಕರಣದ ಮೌಲ್ಯದಿಂದ ಮಾನವೀಯ ಮೌಲ್ಯಗಳು ಬೆಲೆ ಕಳೆದುಕೊಳ್ಳುತ್ತಿವೆ. ಸೊ ಜಾಗತೀಕರಣದ ಮೌಲ್ಯದಿಂದ, ಸೊ ಅಲ್ಲ, ಜಾಗತೀಕರಣದಿಂದ. ಓಕೆ, ಅರ್ಥ ಮಾಡ್ಕೊಳ್ಳಿ. ಜಾಗತೀಕರಣದಿಂದ ಮಾನವೀಯ ಮೌಲ್ಯಗಳು ಬೆಲೆ ಕಳೆದುಕೊಳ್ಳುತ್ತಿವೆ. ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ 1 ಏನಿದೆ ಇದು ತಪ್ಪಾಗಿರ್ತಕ್ಕಂಥ ಒಂದು ಆಪ್ಷನ್. ಜಾಗತೀಕರಣದಿಂದ ಮಾನವೀಯ ಮೌಲ್ಯಗಳು ಬೆಲೆ ಕಳೆದುಕೊಳ್ಳುತ್ತಿವೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಹೋದಾಗ, ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವಕ್ಕೆ ಭಾರತ ಕಾಯಂ ಸದಸ್ಯತ್ವಕ್ಕಾಗಿ ಹಕ್ಕೊತ್ತಾಯ ಮಾಡಿತು. ಸೊ ನೋಡಿ, ಇಲ್ಲಿ ಕಾಯಂ ಸದಸ್ಯತ್ವ ಅಂತಕ್ಕಂಥದ್ದು ಸೇಮ್ ಇದು ಅಷ್ಟೇ ಕೊಟ್ಟಿರೋದು, 2 ಸಾರಿ ಬಂದಿದೆ ಕಾಯಂ ಸದಸ್ಯತ್ವ ಅಂತ. ಬಟ್ ಇಲ್ಲಿ ಯಾವ್ದು ತಪ್ಪಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮೇನ್ ಪ್ರಶ್ನೆ. ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವಕ್ಕೆ ಭಾರತಕ್ಕಾಗಿ ಹಕ್ಕೊತ್ತಾಯ ಮಾಡಿತು. ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವಕ್ಕೆ ಭಾರತ ಹಕ್ಕೊತ್ತಾಯ ಮಾಡಿತು ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಆಪ್ಷನ್ 2 ಏನಿದೆ ಸೊ ಇದು ತಪ್ಪಾಗಿರ್ತಕ್ಕಂಥದ್ದು, 2 ಸಾರಿ ರಿಪೀಟ್ ಆಗಿರ್ತಕ್ಕಂಥದ್ದು. ಓಕೆನಾ? ಆ್ಯಂಡ್ ನೆಕ್ಸ್ಟು, ಪರಿಸರ ಮನುಷ್ಯನನ್ನು ರೂಪಿಸುತ್ತದೆ. ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪರಿಸರ ಮನುಷ್ಯನನ್ನು ರೂಪಿಸುತ್ತದೆ, ಹೌದಲ್ವಾ? ಸೊ ಪರಿಸರದಿಂದ ಮನುಷ್ಯನೇ ರೂಪಿಸ್ತಾ ಇರೋದು.
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ಇಲ್ಲಿ ಅಕ್ಷರ ದೋಷವನ್ನು ಕೊಟ್ಟಿದ್ದಾರೆ. ಸೊ ಅಕ್ಷರ ದೋಷ ಏನಿದೆ ಸೊ ಅದನ್ನು ನೋಡ್ಕೊಂಡು ನಾವು ಸರಿ ತಪ್ಪನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಡಿ, ಅಜ್ಜಯ್ಯನು ಅಭ್ಯಂಜನವನ್ನು ಮಾಡಿದನು ಅಂತ ಕಟ್ಟಿದ್ದಾರೆ. ಸೊ ಅಭ್ಯಂಜನ ಮೀನ್ಸ್ ಸ್ನಾನವನ್ನು ಮಾಡಿದನು. ಸೊ ಅಭ್ಯಂಜನ ಅಂತಕ್ಕಂಥದ್ದು ಸರಿ ಇದೆಯಾ ತಪ್ಪಿದೆಯಾ, ಏನು ತಪ್ಪಿದೆ ಅಂತಕ್ಕಂಥ ನೋಡ್ತಾ ಹೋದಾಗ ನಾವಿಲ್ಲಿ ಅಭ್ಯಂಜನ, ಸೊ ಎರಡನೇ ಬಾನೆ ಬರಬೇಕು, ಯಾವತ್ತೂ ಸರಿ ಇದೆ. ಸೊ ಹಾಗಾಗಿ ಇದು ಸಹ ಬರೋದಿಲ್ಲ, ಇದು ಬರೋದಿಲ್ಲ. ಆ್ಯಂಡ್ ಇಲ್ಲಿ ಎರಡನೇ ಹಾಕೊಟ್ಟಿದ್ದಾರೆ ಅಭ್ಯಂಜನ ಅಂತ ಹೇಳಿದ್ದಾರೆ. ಸೊ ಇಲ್ಲ, ಆನ್ಸರ್ ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟು ಓಕೆ, ಜಾಗತೀಕರಣ ಅಮೇರಿಕ ಪ್ರೇರಿತ ಆರ್ಥಿಕ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 38ನೇ ಕ್ವಶನಲ್ಲಿ ಜಾಗತೀಕರಣ. ಸೊ ಸೇಮ್ ಇದೆ, ಯಾವುದೇ ಒಂದು ಚೇಂಜಸ್ ಇಲ್ಲ. ಸೊ ಹಾಗಾಗಿ ಆನ್ಸರು ಸೇಮ್ ಸರಿಯಾಗಿದೆ, ಅಲ್ಲೇ ಬಂದ್ಬಿಡುತ್ತೆ ಆನ್ಸರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಅವನಿಗೆ ಉಪನಿಷತ್ತು ಕರತಲಾಮಲಕ. ಉಪನಿಷತ್ತು, ಸೊ ನೋಡಿ ಉಪನಿಷತ್ತು ನಾವು ಹೇಳುವಾಗಲೇ ಪ್ರೊನೌನ್ಸಿಯೇಷನ್ ಮಾಡ್ಬೋದು, ಉಪನಿಷತ್ತು ಶತ್ತು. ಸೊ ಹಾಗಾಗಿ ಏನಾಗುತ್ತೆ, ಸತ್ತು ಅಂತಕ್ಕಂಥದ್ದು ಬರೋದಿಲ್ಲ, ಉಪನಿಷತ್ತು. ಸೊ ನೋಡಿ ಇಲ್ಲಿ ಉಪನಿಷತ್ತು ಅಂತ ಕೊಟ್ಟಿದ್ದಾರೆ. ಸೊ ಇದಿಲ್ಲ. ಸೊ ಆನ್ಸರ್ ಬಂದು ಉಪನಿಷತ್ತು, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು, ಶತ್ರುಘ್ನನು ರಾಮನ ಸಹೋದರ ಅಂತ ಕೊಟ್ಟಿದ್ದಾರೆ. ಸೊ ಶತ್ರುಘ್ನನ ಒಂದು ಅರ್ಥ ಸರಿಯಾಗಂಥ ಒಂದು ರೂಪ ಯಾವುದು ಅಂತ ನೋಡ್ತಾ ಹೋದಾಗ ಸೊ ನೋಡಿ ಇಲ್ಲಿ ಶತ್ರುಘ್ನ ಎರಡನೇ ಘಾ ಹಿಂದೆ ಇದು ಬರಬೇಕು. ಸೊ ಹಾಗಾಗಿ ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ನಾನು ಘಟಿಕೋತ್ಸವದಲ್ಲಿ ಭಾಗವಹಿಸಿದ್ದೆ. ಸೊ ಘಟಿಕೋತ್ಸವ ಅಂತ ಹೇಳಿದಾಗ ಮೊದಲನೇ ಗ ಅಲ್ಲ, ಎರಡನೇ ಗ ಬರಬೇಕು. ಸೊ ಹಾಗಾಗಿ ಸರಿಯಾಗಿದೆ ಅಂತಕ್ಕಂಥದ್ದು ತಪ್ಪಾಗುತ್ತೆ, ಘಾಟಿಕೋತ್ಸವ ಬರೋದಿಲ್ಲ. ಆ್ಯಂಡ್ ಘಟಿಕೋತ್ಸವ, ಆಪ್ಷನ್ 3. ಸೊ ನೆಕ್ಸ್ಟ್ ಕ್ವಶನು, ಸೊ ನೋಡಿ ಇಲ್ಲಿ ಕೆಳಗೆ ಕೊಟ್ಟಿರೋ ಪದಗಳನ್ನು ಸುಧಾರಿಸಿ, ಸುಧಾರಣೆ ಇಲ್ಲದಿದ್ದರೆ ಸುಧಾರಣೆ ಇಲ್ಲ ಎಂದು ಗುರುತಿಸಿ. ಸೇಮ್ ಏನಿಲ್ಲಿ ಕೊಟ್ಟಿದ್ರು ಅದೇ ಥರ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಸೆಂಟೆನ್ಸ್ ಕೊಟ್ಟಿದ್ರು, ಇಲ್ಲಿ ಓನ್ಲಿ ವರ್ಡನ್ನು ಕೊಟ್ಟಿದ್ದಾರೆ. ಸೊ ಗೃಹಸ್ಥ ಅಂತಕ್ಕಂಥದ್ದು ಇಲ್ಲಿ ಯಾವ ಒಂದು ಮಿಸ್ಟೇಕ್ ಇದೆ ಅಂತ ನೋಡ್ತಾ ಹೋದಾಗ ನಾವು ಸೊ ಸಾಗೆ ತಾವತ್ತಿದೆ, ಇದು ಮಹಾಪ್ರಾಣಾಕ್ಷರ ಬರಬೇಕು. ಸೊ ಇದೇನಿದೆ ಗೃಹಸ್ಥ, ಇದು ಸರಿಯಾಗಿರ್ತಕ್ಕಂಥದ್ದು, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ಪಕ್ಷಾತೀತ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಕ್ಷಾತೀತ ಯಾವುದೇ ಒಂದು ಪಕ್ಷಾತೀತ ಅಲ್ಲ, ಪಾಕ್ಷಾತೀತ ಬರೋದಿಲ್ಲ, ಇದು ಪಾಕ್ಷಾತೀತ ಅನ್ನುವಾಗಲ್ಲ, ಸುಧಾರಣೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ, ವಿಶ್ವವಿದ್ಯಾಲಯ ಅಂತ ಕೊಟ್ಟಿದ್ದಾರೆ. ವಿಶ್ವ, ಓಕೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಸೊ ನಾವು ಇಲ್ಲಿ ನೋಡ್ತಾ ಹೋದಾಗ ಈ ಸಾ ಏನಿದೆ, ಸೊ ಇದು ತಪ್ಪಾಗುತ್ತೆ. ವಿಶ್ವವಿದ್ಯಾಲಯ ಇದು ಸಹ ತಪ್ಪು. ಆ್ಯಂಡ್ ವಿಶ್ವವಿದ್ಯಾಲಯ ಬರಲಿಲ್ಲ. ಸೊ ಸುಧಾರಣೆ ಬೇಕಿಲ್ಲ, ಸರಿಯಾಗಿರ್ತಕ್ಕಂಥದ್ದು ಆನ್ಸರ್ ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಆಶೀರ್ವಾದ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಶೀರ್ವಾದ ಯಾವುದೇ ಒಂದು ಸುಧಾರಣೆ ಬೇಕಾಗಿರೋದಿಲ್ಲ, ಸರಿಯಾಗಿದೆ. ನೆಕ್ಸ್ಟು ಧನಂಜಯ ಅಂತ ಏನಿದೆ, ಸೊ ಧನಂಜಯ ದಾಗೆ ಒಕ್ಲ ಬರಲೇಬೇಕು, ಧನಂಜಯ ಇದು ಮಹಾಪ್ರಾಣಾಕ್ಷರ. ಸೊ ಹಾಗಾಗಿ ನಮಗೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಧನಂಜಯ ಕೊಟ್ಟಿದ್ದಾರೆ. ಸೊ ಇದು ಬರೋದಿಲ್ಲ. ಸೊ ಫಸ್ಟು ಧನಂಜಯ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ನೆಕ್ಸ್ಟು ಸರಿಯಾದ ಉತ್ತರವನ್ನು ಸೂಚಿಸಿ ಅಂತ ಕೊಟ್ಟಿದ್ದಾರೆ. ಹಳೆಗನ್ನಡ ಎಂಬುದು ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ ಮತ್ತು ಲೋಪ ಸಂಧಿ ಅಂತ ಕೊಟ್ಟಿದ್ದಾರೆ. ಎಸ್, ಆನ್ಸರ್ ಬರಲಿ. ಹಳೆಗನ್ನಡ ಎಂಬುದು ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ ಮತ್ತು ಲೋಪ ಸಂಧಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಳೆಗನ್ನಡ ಅಂತ ಬಿಡಿಸಿದಾಗ ನಮಗೆ ಹಳೆಯ ಪ್ಲಸ್ ಕನ್ನಡ ಅಂತ ಬರುತ್ತೆ. ಸೊ ಉತ್ತರ ಪದದ ಮೊದಲನೇ ಅಕ್ಷರ ಗಾಗೆ ಬದಲಾಗಿ ಕಾ ಬರ್ತಕ್ಕಂಥದ್ದು. ಸೊ ಕಚ್ಚಡದ ಅಕ್ಷರಗಳ ಬದಲಾಗಿ ಗಜಡದ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 2. ಕಚ್ಚಡದ ಅಕ್ಷರಗಳ ಬದಲಾಗಿ ಗಜಡದ ಅಕ್ಷರಗಳು ಆದೇಶವಾಗಿ ಬರ್ತಕ್ಕಂಥದ್ದು. ಸೊ ಆದೇಶ ಸಂಧಿ. ಇಲ್ಲಿ ಹಳೆಗನ್ನಡ, ಹಳೆಯ ಪ್ಲಸ್ ಕನ್ನಡ, ಹಳೆಗನ್ನಡ. ಸೊ ಆನ್ಸರು ಆದೇಶ ಸಂಧಿ, ಕಾಗೆ ಬದಲಾಗಿ ಗಾ ಬರುತ್ತೆ. ನೆಕ್ಸ್ಟ್ ಗುರುವಿಗೆ, ಸೊ ಹೀಗೆ ಅಂತಕ್ಕಂಥದ್ದು ಬಂದರೆ ಗೆ ಬಂದಿದೆ. ಸೊ ಗೆ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ 2. ಸೊ ಇದೆಲ್ಲ ಸುಮಾರು ನಾವು ಆಲ್ರೆಡಿ ಇದು ಮಾಡಿರ್ತಕ್ಕಂಥದ್ದು. ಸೊ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ, ನೋಡ್ಕೊಂಡು ಹೋಗ್ಬಿಡೋಣ. ಸೊ ಇಲ್ಲಿ ಗೊತ್ತಿದೆ ನಮಗೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸುಮಾರು ಈಗ ಆಲ್ರೆಡಿ ನಾವು ಎಷ್ಟೊಂದು ಪೇಪರ್ನ ಬಿಡಿಸ್ತಾ ಹೋಗಿದ್ದೀವಲ್ವ. ಸೊ ಅಲ್ಲೆಲ್ಲ ನೋಡ್ತಾ ಹೋಗಿದ್ದೀವಿ. ಪ್ರಥಮವು, ದ್ವಿತೀಯ ಹಣ್ಣು, ತೃತೀಯದಿಂದ ಚತುರ್ಥಿಗೆ ಅಥವಾ ಪಂಚಮಿ ದೆಸೆಯಿಂದ ಷಷ್ಠಿ, ಸಪ್ತಮಿಯಲ್ಲಿ ಸಂಬೋಧನೆ ಎ. ಸೊ ಈ ಥರ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಗೆ ಅಂತ ಹೇಳಿದಾಗ ಗೆ ಅಥವಾ ಕೆ ಬಂದು ಚತುರ್ಥಿ ವಿಭಕ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಕ್ಕಣ್ಣ ಎಂಬುದು ಯಾವುದೋ ಒಂದು ಸಮಾಸ ಅಂತ ಕೇಳಿದರೆ ತತ್ಪುರುಷ ಸಮಾಸ, ಗಮಕ ಸಮಾಸ, ಕರ್ಮಧಾರಯ ಸಮಾಸ, ಬಹುವ್ರೀಹಿ ಸಮಾಸ ಅಂತ ಹೇಳಿದರೆ ಸೊ ತತ್ಪುರುಷ ಸಮಾಸ ಅಂತ ಬರಲ್ಲ, ಬಹುವ್ರೀಹಿ ಸಮಾಸ ಇಟ್ ಮೀನ್ಸ್
ಮುಕ್ಕಣ್ಣ 3 ಕಣ್ಣುಳ್ಳವನೇ ಶಿವ. ಸೊ ಅವನನ್ನು ಬಹುವ್ರೀ ಸಮಾಸಕ್ಕೆ ತಗೊಳ್ತೀವಿ ನಾವು. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು ಹಿಮಾಲಯ ಎಂಬುದು ಯಾವ ಒಂದು ನಾಮಪದ ಅಂತ ಕೇಳಿದರೆ ರೂಢನಾಮ, ಅನ್ವರ್ಥನಾಮ, ಸರ್ವನಾಮ ಆ್ಯಂಡ್ ಅಂಕಿತನಾಮ. ಸೊ ನೋಡಿ ಇಲ್ಲಿ ಹಿಮಾಲಯ ಅಂತಕ್ಕಂಥದ್ದು ಅಂಕಿತನಾಮ ಅಂತ ನಾವು ನೋಡ್ತಾ ಹೋದಾಗ ನೋಡಿ ಇಲ್ಲಿ ಅಂಕಿತನಾಮ. ರೂಢನಾಮ ಅಂತ ಹೇಳಿದರೆ ಪರ್ವತ ಅಂತ ತೊಗೊಳ್ಬೋದು. ಹಿಮಾಲಯ ಪರ್ವತ, ಸೊ ಪರ್ವತ ನಾವು ರೂಢನಾಮ ಅಂತ ತೊಗೊಳ್ತೀವಿ. ಹಿಮಾಲಯ ಅಂತಕ್ಕಂಥದ್ದು ನಾವು ಅಂಕಿತನಾಮಕ್ಕೆ ತೊಗೊಳ್ತಾ ಹೋಗ್ತೀವಿ. ಸೊ ಆಪ್ಷನ್ 4 ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು. ಈ ವಾಕ್ಯದಲ್ಲಿ ಭೀಮನಿಂದ ಹಿಂದ ತೃತೀಯ, ಸೊ ವಿಭಕ್ತಿ ಮೇಲೆ 2 ಕ್ವಶನ್ ಕೊಟ್ಟಿದ್ದಾರೆ. ಹಿಂದ ಅಂತಕ್ಕಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಸೊ ನೋಡಿ ಸೂರ್ಯೋದಯ ಎಂಬುದು ಯಾವ ಸಂಧಿ ಅಂತ ಕೊಟ್ಟಿದ್ದಾರೆ. ವೃದ್ಧಿ ಸಂಧಿ, ಎಣ್ ಸಂಧಿ, ಗುಣ ಸಂಧಿ, ಸವರ್ಣ ದೀರ್ಘ ಸಂಧಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ನೋಡಿ ಸೂರ್ಯ ಪ್ಲಸ್ ಉದಯ ಅಂತಕ್ಕಂಥದ್ದು ಸೂರ್ಯೋದಯ ಬರುತ್ತೆ. ಸೊ ಈ ಆ ಮುಂದೆ ಬಂದಾಗ ಅದೇನಾಗುತ್ತೆ ಇಲ್ಲಿ ಓ ಆಗುತ್ತೆ. ಸೊ ಆ ಕರ ಮುಂದೆ ಕರಾಳು ಬರೋದಾಗ ಓಕರ ಆದೇಶವಾಗಿ ಬಂದರೆ ಅದನ್ನು ನಾವು ಎಷ್ಟು ಹೇಳಿ 55ಕ್ಕೆ 1 ಅಂತ ಹೇಳ್ತಾ ಇದ್ದೀರಿ. 55. ಓಕೆ, ಗುಣಸಂಧಿ. ಎಸ್, ಆಪ್ಷನ್ 3 ಗುಣಸಂಧಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಊರಲ್ಲಿ ಎಂಬುದು ಯಾವ ಸಂಧಿಯಿಂದ ಕೇಳಿದ್ರೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಬಂದು ಇಲ್ಲಿ ಸ್ವರ ಲೋಪ ಆಗುತ್ತೆ. ರಾಲಿ ಊ ಬರ್ತಾ ಹೋಗುತ್ತೆ. ಊರು ಪ್ಲಸ್ ಅಲ್ಲಿ ಊರಲ್ಲಿ ಅಂತಕ್ಕಂಥದ್ದು ಊ ಬರ್ತಾ ಹೋಗುತ್ತೆ. ಸೊ ಹಾಗೆ ಆಪ್ಷನ್ 1 ಲೋಪಸಂಧಿ. ಸೊ ನೋಡಿ ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಅಂತ ಅಂದರೆ ಲೋಪಸಂಧಿ ಮತ್ತು ಆಗಮ ಸಂಧಿ ಇದೆ. ಇದು ಕನ್ನಡ ಸ್ವರ ಸಂಧಿಗಳು. ಆದೇಶ ಸಂಧಿ ಇದೆಯಲ್ಲ ಇದು ಸ್ವರ ವ್ಯಂಜನ ಸಂಧಿ. ಸೊ ಇದೊಂದು ಇಟ್ಕೊಂಡಿರಿ ಮೈಂಡಲ್ಲಿ. ಸೊ ಲೋಪಸಂಧಿ ಊರಲ್ಲಿ ಅಂತಕ್ಕಂಥದ್ದು ಲೋಪಸಂಧಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ಪೆತ್ತ ಜಯನ್ ಈ ಕ್ರಿಯಾರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿತ್ತು ಅಂತ ಕೇಳಿದರೆ ಸೊ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದರೆ ಇದು ಹಳೆಗನ್ನಡ, ನಡುಗನ್ನಡ, ಪೂರ್ವದ. ಸೊ ಇದು ಒಂದು ಪದನ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂದರೆ ಯಾವುದೊಂದು ಬುಕ್ಸ್ಗಳಲ್ಲಿ ಹುಡುಕಿ ಇಲ್ಲೆಲ್ಲೋ ಇದ್ರಲ್ಲಿ ತೊಗೊಂಡು ಹುಡುಕಿ ಕೊಡ್ತಕ್ಕಂಥ ಪ್ರಶ್ನೆಗಳಿವು. ಸೊ ಆನ್ಸರ್ ಬಂದು 3ನೇದೇನಿದೆ ಪೂರ್ವದ ಹಳೆಗನ್ನಡ ಪದ ಈ ಒಂದು ಪೆತ್ತ ಜಯನ್. ಸೊ ನೆಕ್ಸ್ಟು ಮರ ಗಿಡ ಬಳ್ಳಿಯು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಮರವು ಪ್ಲಸ್ ಗಿಡವು ಪ್ಲಸ್ ಬಳ್ಳಿಯು ಅಂತ ಹೇಳ್ತೀವಿ ಬಿಡಿಸಿದಾಗ. ಮರವು ಪ್ಲಸ್ ಗಿಡವು ಪ್ಲಸ್ ಬಳ್ಳಿಯು. ಸೊ ಇಲ್ಲಿ ಬಂದಿರತಕ್ಕಂಥ ಅಷ್ಟು 3 ಪದಗಳೇನಿದೆ ಸೊ ಅದು 3 ಪದ ಬಂದು ನಾಮಪದ ಆಗಿರೋದ್ರಿಂದ ಅದು ನಾವಿಲ್ಲಿ ದ್ವಂದ್ವ ಸಮಾಸ ಅಂತ ತಗೊಳ್ತಾ ಹೋಗ್ತೀವಿ. ಸೊ ಆಪ್ಷನ್ 1 ಏನಿದೆ ದ್ವಂದ್ವ ಸಮಾಸ. ಅಂಶಿ ಸಮಾಸ ಬಂದು ಅಂಶಂಶಿ ಭಾವ ಕಂಡು ಬರಬೇಕು. ಇಟ್ ಮೀನ್ಸ್ ಅಂಗೈ ಮುಂಗಾಲು ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ದ್ವಿಗು ಸಮಾಸ ಅಂದರೆ ಅಂಕಿ ಸಂಖ್ಯೆಗಳು ಬರ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಬಹುವ್ರೀ ಸಮಾಸ ಅಂತ ಹೇಳಿದ್ರೆ ಇಲ್ಲಿ ಸೊ ನೋಡಿದ್ವಲ್ಲ ಮುಕ್ಕಣ್ಣ ಲಾಸ್ಟಲ್ಲಿ, ಸೊ ಅದು ಬಹುವ್ರೀ ಸಮಾಸಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಮರವು ಗಿಡವು ಪ್ಲಸ್ ಬಳ್ಳಿಯು ಇದು ಬಂದು ದ್ವಂದ್ವ ಸಮಾಸ. ಇಲ್ಲಿ 3 ಪದಗಳು ನಾಮಪದಗಳೇ ಆಗಿರ್ತವೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ಧಗ ಧಗ ಎಂಬುದು ಸಾಮಾನ್ಯ ಅವ್ಯಯ, ಅನುಕರಣಾವ್ಯಯ, ನಿಪಾತ ಅವ್ಯಯ, ಅವಾಧಾರಣಾವ್ಯಯ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಪಾತ ಅವ್ಯಯ ಯಾವುದು ಬರೋದಿಲ್ಲ. ಆ್ಯಂಡ್ ಅವಾಧಾರಣಾವ್ಯಯ ಅಂತ ಹೇಳಿದಾಗ ಸ್ಪೆಸಿಫಿಕ್ಕಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಹೇಳ್ತಕ್ಕಂಥದ್ದು ಅವಾಧಾರಣ ಅವ್ಯಯ, ನೀನೇ ನಾನೇ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದು ಬರೋದಿಲ್ಲ. ಆ್ಯಂಡ್ ಸಾಮಾನ್ಯ ಅವ್ಯಯ ಸಹ ಬರೋದಿಲ್ಲ, ತಟ್ಟನೆ ಸುಮ್ಮನೆ. ಸೊ ಇದು ಸಾಮಾನ್ಯ ವ್ಯಯಕ್ಕೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ಆದರೆ ದಗ ದಗ ಅಂತಕ್ಕಂಥದ್ದು ಅನುಕರಣೆಯಿಂದ ಬರ್ತಕ್ಕಂಥದ್ದು. ಒಂದು ಪದ 2 ಸರಿ ರಿಪೀಟ್ ಆಗಿದೆ. ಸೊ ಅನುಕರಣೆ ಬರಬೇಕು, ಇಲ್ಲೊಂದು ವಿರುಕ್ತಿ ಬರಬೇಕು. ಸೊ ಇದು ದಗ ದಗ ಅಂತಕ್ಕಂಥದ್ದು ಅನುಕರಣ ವ್ಯಯ. ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಭಾರತೀಯ ಕಾವ್ಯಮೀಮಾಂಸೆ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಸೊ ಈ ಕ್ವಶನ್ನ ಸುಮಾರು ಸರಿ ಕೇಳಿದ್ದಾರೆ. ಭಾರತೀಯ ಕಾವ್ಯಮೀಮಾಂಸೆ ಕೃತಿಯ ಕರ್ತೃ ಯಾರು ಅಂತ ಎಷ್ಟು ಸಾರಿ ಕೇಳಿದ್ದಾರೆ ಗೊತ್ತಾಗುತ್ತೆ ಈ ಕ್ವಶನ್ನು. ಸೊ ತೀನಂ ಶ್ರೀ, GS ಶಿವರುದ್ರಪ್ಪ, H ತಿಪ್ಪೇರುದ್ರಸ್ವಾಮಿ, TV ವೆಂಕಟಾಚಲ ಶಾಸ್ತ್ರಿ. ಸೊ ಆನ್ಸರ್ ಬಂದು ಭಾರತೀಯ ಕಾವ್ಯ ಮೀಮಾಂಸೆ ಬಂದು ತೀನಂ ಶ್ರೀ. ಆಪ್ಷನ್ 1 ಏನಿದೆ ತೀನಂ ಶ್ರೀಕಂಠಯ್ಯ. ಸೊ ಅವರ ಒಂದು ಇದು ಕೃತಿ. ಆ್ಯಂಡ್ ನೆಕ್ಸ್ಟು ನೋಡ್ತಾ ಹೋದಾಗ ಜೋಕುಮಾರಸ್ವಾಮಿ ಈ ನಾಟಕ ಯಾರದು ಅಂತ ಕೇಳಿದರೆ ಪರ್ವತವಾಣಿ, ಚಂದ್ರಶೇಖರ್ ಕಂಬಾರ, ಚಂದ್ರಶೇಖರ್ ಪಾಟೀಲ್, ಚಂದ್ರಕಾಂತ್ ಕುಸ್ನೂರು. ಎಸ್, ಜೋಕುಮಾರಸ್ವಾಮಿ ಚಂದ್ರಶೇಖರ್ ಕಂಬಾರರ ಒಂದು ಕೃತಿ ನಾಟಕ. ಆಪ್ಷನ್ 2 ಚಂದ್ರಶೇಖರ್ ಕಂಬಾರ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾಗ ಕುಲ ಕುಲವೆಂದು ಹೊಡೆದಾಡದಿರಿ ಯಾವ ದಾಸರ ಕೀರ್ತನೆ ಸಾಲು ಅಂತ ಕೇಳಿದರೆ ಪುರಂದರದಾಸರು, ಕನಕದಾಸರು, ವಿಜಯದಾಸ, ಮೋಹನದಾಸ.
ಸೊ ಕುಲವೆಂದು ಹೊಡೆದಾಡದಿರಿ, ಇದು ಒಂದು ಕನಕದಾಸರದ ಒಂದು ಇದು ಬರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಭಕ್ತಿಗೆ ಮತ್ತು ಜಾತಿಗೆ ಕುಲಕ್ಕೆ ಒಂದು ಕಾಂಪಿಟೇಷನ್ ಆಗುತ್ತೆ. ಆ್ಯಂಡ್ ರಾಗಿ ಮತ್ತು ಭತ್ತಗೂ ಸಹ ಇಲ್ಲಿ ಒಂದು ಕಾಂಪಿಟೇಷನ್ ಆಗ್ತಾ ಹೋಗುತ್ತೆ ಒಂದು ಇವರ ಕನಕದಾಸರ ಒಂದು ಕೃತಿಯಲ್ಲಿ. ಸೊ ಕುಲವೆಂದು ಹೊಡೆದಾಡದಿರಿ ಅಂತ ಹೇಳ್ತಕ್ಕಂಥವ್ರು ಕನಕದಾಸರು. ಆಪ್ಷನ್ 63ಕ್ಕೆ 1 ಅಲ್ಲ, 63ಕ್ಕೆ 2 ಕನಕದಾಸರದ ಒಂದು ಸಾಲುಗಳು, ಕೀರ್ತನೆಗಳ ಸಾಲುಗಳು. ಸೊ ಇನ್ನು ಅವರ ಕೃತಿಗಳನ್ನ ಹೇಳಿದಾಗ ಮೋಹನ ತರಂಗಿಣಿ ಆಗಿರ್ಬೋದು, ನಳಚರಿತ್ರೆ ಆಗಿರ್ಬೋದು, ರಾಮದಿನ ಚರಿತ್ರೆ ಆಗಿರ್ಬೋದು. ಸೊ ಇದು ಯಾವುದೋ ಒಂದು ಲಾಸ್ಟ್ ಎಕ್ಸಾಮಲ್ಲಿ ಕೇಳಿದ್ರು ಅವರ ಒಂದು ಕೃತಿಗಳು. ಆ್ಯಂಡ್ ನೆಕ್ಸ್ಟು ಕುರಿಗಳು ಸಾರ್ ಕುರಿಗಳು ಕವನವನ್ನು ಬರೆದ ಕವಿ ಯಾರು ಅಂತ ಕೇಳಿದರೆ ಎಚ್.ಎಸ್. ಶಿವಪ್ರಕಾಶ್, ನಿಸಾರ್ ಅಹಮದ್, ಚೆನ್ನವೀರ ಕಣವಿ, ಪೂತಿ ನರಸಿಂಹಾಚಾರ್. ನಿಸಾರ್ ಅಹಮದ್ ಈಗ ರೀಸೆಂಟಾಗಿ ಅವರು ಆಗಲೇ 2015 ಆವಾಗಲೇ ಸತ್ತೋದ್ರು ಅವರು. ನಿಸಾರ್ ಅಹಮದ್ ರವರ ಒಂದು ಕವನ ಸಂಕಲನ ಕುರಿಗಳು ಸಾರ್ ಕುರಿಗಳು ಅಂತಕ್ಕಂಥದ್ದು ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ವಿಕ್ರಮಾರ್ಜುನ ವಿಜಯ ಎಂತಹ ಕಾವ್ಯ ಅಂತ ಕೇಳಿದರೆ, ಸೊ ವಿಕ್ರಮಾರ್ಜುನ ವಿಜಯ ಇದನ್ನು ಪಂಪ ಭಾರತ ಅಂತಲೂ ಸಹ ನಾವು ಹೇಳ್ತಾ ಹೋಗ್ತೀವಿ. ಪಂಪನ ರಚನೆ ಮಾಡಿರ್ತಕ್ಕಂಥ ಕೃತಿ ಇದು 10ನೇ ಶತಮಾನದಲ್ಲಿ ಬರ್ತಕ್ಕಂಥದ್ದು. ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ, ಪಂಪನ ಒಂದು ಕೃತಿ. ಇದು ಬಂದು ಚಂಪು ಕಾವ್ಯ, ಆಪ್ಷನ್ 1 ಚಂಪು ಕಾವ್ಯ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಾವ್ಯಾರ್ಥ ಚಿಂತನ ಕೃತಿಗೆ ಬಂದ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ, ಸೊ ಕಾವ್ಯಾರ್ಥ ಚಿಂತನ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದಾಗ G.S. ಶಿವರುದ್ರಪ್ಪರವರ ಒಂದು ಕೃತಿ ಇದು. ಸೊ G.S. ಶಿವರುದ್ರಪ್ಪನವರ ಒಂದು ಕೃತಿ. ಸೊ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರೋದಿಲ್ಲ, ನಮ್ಗೆ ಗೊತ್ತಿದೆ. ಸೊ ಆ್ಯಂಡ್ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕನ್ನಡ ಸಾಹಿತ್ಯ ಅಕಾಡೆಮಿಲಿ ನಾವು ನೋಡ್ತಾ ಹೋದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ತಂದುಕೊಟ್ಟಂಥ ಒಂದು ಕೃತಿ ಕಾವ್ಯಾರ್ಥ ಚಿಂತನ. ಇದು ಬಂದು G.S. ಶಿವರುದ್ರಪ್ಪನವರ ಒಂದು ಕೃತಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, 4 ತಂತಿ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ರೆ, ಸೊ ಇದು ತುಂಬಾ ಈಸಿ ಆಗಿರ್ತಕ್ಕಂಥ. ಬಟ್ ಏನಂದರೆ ಇಲ್ಲಿ ತುಂಬ ಕ್ವಶನ್ ತುಂಬ ರಿಪೀಟೆಡ್ ಆಗಿ ಬರ್ತಾ ಇದ್ದಾವೆ. 4 ತಂತಿ ರಿಪೀಟ್ ಆಗಿತ್ತು, ಮತ್ತು ಅಕ್ಷರ ದೋಷ ಕಂಡಿಡಿದ್ವಲ್ಲ, ಸೊ ಅಲ್ಲೂ ರಿಪೀಟೆಡ್ ಆಗಿತ್ತು. ಆ್ಯಂಡ್ ಪದಗಳ ದೋಷ ನೋಡಿದ್ವಲ್ಲ, ಅಲ್ಲೂ ಸಹ ರಿಪೀಟೆಡ್ ಕ್ವಶನ್ಸ್ಗಳೇ ಬರ್ತಾ ಇದ್ದವು ಅದಕ್ಕೆ ಸಂಬಂಧಪಟ್ಟಂತೆ. ಸೊ ನಾವು ನೋಡ್ತಾ ಹೋದಾಗ 4 ತಂತಿ ಕೃತಿಯ ಕರ್ತೃ ಯಾರು ಅಂತ ಹೇಳಿದರೆ ದ.ರಾ ಬೇಂದ್ರೆಯವರು, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಇವುಗಳಲ್ಲಿ ದೇವನೂರು ಮಹಾದೇವರ ಕೃತಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಒಡಲಾಳ, ಹಸಿರುವನ್ನು, ಮುಸ್ಸಂಜೆ ಕಥಾ ಪ್ರಸಂಗ, ಬೆಟ್ಟದ ಜೀವ. ಬಿ ಯಾರು ಕಳಿಸಿರೋದು? 4 ತಂತಿ ಕುವೆಂಪುರವ್ರ ಕೃತಿನ ಅದು. ಮಂಜು ಗಂಗೂರ್. ಓಕೆ. ದೇವನೂರು ಮಹಾದೇವರ ಕೃತಿಯನ್ನು ಗುರುತಿಸಿ ಅಂತ ಹೇಳಿದರೆ ಒಡಲಾಳ ಅಂತಕ್ಕಂಥದ್ದು ದೇವನೂರು ಮಹಾದೇವರವರ ಒಂದು ಕೃತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಹಸಿರು ಹೊನ್ನು ಅಂತಕ್ಕಂಥದ್ದು ಏನಿದೆ, ಇದು BGL ಸ್ವಾಮಿಯವರ ಒಂದು ಕೃತಿ, BGL ಸ್ವಾಮಿ. ಆ್ಯಂಡ್ ಮುಸ್ಸಂಜೆ ಕಥಾ ಪ್ರಸಂಗ ಏನಿದೆ, ಇದು ಬಂದು P. ಲಂಕೇಶ್ ಅವರದು. ಆ್ಯಂಡ್ ನೆಕ್ಸ್ಟು ಬೆಟ್ಟದ ಜೀವ ಇದೆಯಲ್ಲ, ಸೊ ಇದು ಶಿವರಾಮ್ ಕಾರಂತ್ರವರದು. ಸೊ ಶಿವರಾಮ್ ಕಾರಂತರು, P. ಲಂಕೇಶ್ ಅವ್ರದ್ದು, BGL ಸ್ವಾಮಿಯವ್ರದ್ದು, ಒಡಲಾಳ ಬಂದು ದೇವನೂರು ಮಹಾದೇವರವ್ರದ್ದು. ನೆಕ್ಸ್ಟು ವಿಷ್ಕಂಬಕ ಅಂತಕ್ಕಂಥ ಒಂದು ಪರ್ಯಾಯ ನಾಮ ಸಾಹಿತ್ಯದ ಯಾವ ಪ್ರಕಾರದ್ದು ಅಂತ ಕೇಳಿದರೆ, ಸೊ ಇದು ಒಂದು ಹೊಸ ವರ್ಡೇನೆ. ಸೊ ವಿಷ್ಕಂಬಕ ಅಂತಕ್ಕಂಥದ್ದು ನಾಟಕದ ಒಂದು ಸಾಹಿತ್ಯ ಪ್ರಕಾರ ಅಂತೆ, ನಾಟಕಕ್ಕೆ ಸೇರಿರ್ತಕ್ಕಂಥ ಒಂದು ಪದ ಅಂತೆ, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ರಾಮಾಯಣ ದರ್ಶನಂ ಕೃತಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಅಂತ ಕೇಳಿದರೆ, ಬೇಂದ್ರೆ, ಗೊಗ, ಕುವೆಂಪು, ಮಾಸ್ತಿಸ್ತೋ. ನೋಡಿ ಇಲ್ಲೂ ಸಹ ಜ್ಞಾನಪೀಠ ಪ್ರಶಸ್ತಿ ರಾಮಾಯಣ ದರ್ಶನಂ ಬಗ್ಗೆ ಕೇಳಿದರೆ, 4 ತಂತಿ ಬಗ್ಗೆ ಕೇಳಿದರೆ ಸುಮಾರು ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ರಾಮಾಯಣ ದರ್ಶನಂ ಬಂದು ನಿಮಗೆಲ್ಲೂ ಗೊತ್ತೇ ಇರ್ತಕ್ಕಂಥದ್ದು ಕುವೆಂಪುರವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿತ್ತು ಕನ್ನಡಕ್ಕೆ, ಈ ಒಂದು ರಾಮಾಯಣ ದರ್ಶನಂ. ಸೊ ಆನ್ಸರ್ ಬಂದು ಆಪ್ಷನ್ 3 ಕುವೆಂಪು. ಸೊ 1966-67ರಲ್ಲಿ ಈ ಒಂದು ಪ್ರಶಸ್ತಿನ ತಂದುಕೊಡುತ್ತೆ. ಆ್ಯಂಡ್ ಬೇಂದ್ರೆ ಬಂದು 4 ತಂತಿ ಅಂತಕ್ಕಂಥದ್ದು ಗೊತ್ತಿದೆ ನಮಗೆ, 1973ರಲ್ಲಿ ತಂದುಕೊಡುತ್ತೆ. ಆ್ಯಂಡ್ ವಿ.ಕೃ. ಗೋಕಾಕ್ಸ್ ಇವ್ರು ಬಂದು ಭಾರತ ಸಿಂಧು ರಶ್ಮಿ ಅಂತಕ್ಕಂಥದ್ದು. ಆ್ಯಂಡ್ ಮಾಸ್ತಿ ಬಂದು ಚಿಕ್ಕ ವೀರರಾಜೇಂದ್ರ ಅಂತಕ್ಕಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿನ ತಂದುಕೊಡುತ್ತೆ. ಸೊ ಫಸ್ಟ್ಗೆ ಕನ್ನಡದಲ್ಲಿ ಬರ್ತಕ್ಕಂಥದ್ದು ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಡೋದು ಕುವೆಂಪುರವರಿಗೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಸೊ ಇದು ಪದಗಳನ್ನ ಜೋಡಿಸಿ ಬರ್ತಕ್ಕಂಥದ್ದು. 71ನೇ ಕ್ವಶನ್, ಬನಿಯಾ ಜಾತಿಯ ಮನೆತನದವರು ಗಾಂಧಿ ಪಂಗಡಕ್ಕೆ ಸೇರಿದವರು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಗಾಂಧಿ ಮನೆತನದವರು
ಬನಿಯಾ ಜಾತಿಯ ಪಂಗಡಕ್ಕೆ ಸೇರಿದವರು. ಗಾಂಧಿ ಮನೆತನದವರು ಬನಿಯಾ ಜಾತಿಯ ಪಂಗಡಕ್ಕೆ ಸೇರಿದವರು. ಆಪ್ಷನ್ 2 RQPS. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಹಿಂದಿನ ವಿದ್ಯಾರ್ಥಿಗಳಲ್ಲಿ ವಿದ್ಯೆ ಕಲಿಕೆಯ ಮಟ್ಟ ಕುಸಿಯುತ್ತಿದೆ ಅಂತ ಹೇಳಿದರೆ, ಸೊ ಹಿಂದಿನ ವಿದ್ಯಾರ್ಥಿಗಳಲ್ಲಿ ಸೇಮ್ ಏನಿದೆ ಅದೇ ಇದೆ. ಇಂದಿನ ವಿದ್ಯಾರ್ಥಿಗಳಲ್ಲಿ ವಿದ್ಯೆ ಕಲಿಕೆಯ ಮಟ್ಟ ಕುಸಿಯುತ್ತಿದೆ. ಸೊ ಆಪ್ಷನ್ ಸೇಮ್ PQRS ಸೇಮ್ ಇದೆ. ಆಪ್ಷನ್ 2 PQRS. ನೆಕ್ಸ್ಟು ಹೋದನು ದೆಹಲಿಗೆ ಸಂದೀಪನು ನಿನ್ನೆ. ಸೊ ಇಲ್ಲಿ ನಮಗೆ ಫಸ್ಟು ಕರ್ತೃಪದ ಬರಬೇಕು, ಸಂದೀಪನು ಅಂತಕ್ಕಂಥ ತೊಗೋಬೋದು. ಆ್ಯಂಡ್ ಹೋದನು ಅಂತಕ್ಕಂಥದ್ದು ಕ್ರಿಯಾಪದ. ಸೊ ಇದು ಲಾಸ್ಟಿಗೆ ಬರಬೇಕು. ಸೊ ಹಾಗಾಗಿ ಇವೆರಡು ನಮಗೆ ಬರೋದೇ ಇಲ್ಲ. ಓದನು ಲಾಸ್ಟ್ ಬರಬೇಕು ಆ್ಯಂಡ್ ಸಂದೀಪನು ಮೊದಲು ಬರಬೇಕು. ಸೊ ಹಾಗಾಗಿ ಸಂದೀಪನು ನಿನ್ನೆ ದೆಹಲಿಗೆ ಹೋದನು. ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ಹೇಗೆ ತಿಳಿಸಿದ್ದಾರೆ ಕವಿ ಗೆಳೆತನದ ಮಹತ್ವವನ್ನು. ಸೊ ನೋಡಿ, ಇಲ್ಲಿ ಕವಿ ಅಂತಕ್ಕಂಥದ್ದು ಕರ್ತೃಪದ. ಸೊ ನಮಗೆ ಫಸ್ಟ್ ಬರಬೇಕು. ಆ್ಯಂಡ್ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಕ್ರಿಯಾಪದ. ಸೊ ಲಾಸ್ಟಲ್ಲಿ ಬರಬೇಕು. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಇಲ್ಲಿ ತಿಳಿಸಿದ್ದಾರೆ ಲಾಸ್ಟಲ್ಲಿ ಕ್ಯೂ ಯಾವುದಿದೆ ನೋಡಿ. ಸೊ ಆಟೋಮೆಟಿಕಾಗಿ ಗೊತ್ತಾಗೋಗುತ್ತೆ. ಕವಿ ಅಂತಕ್ಕಂಥದ್ದು ಇಲ್ಲ. ಓಕೆ, ಗೆಳೆತನದ ಮಹತ್ವವನ್ನು ಕವಿ ಹೇಗೆ ತಿಳಿಸಿದ್ದಾರೆ. ಓಕೆನಾ. ಸೊ ಆಪ್ಷನ್ 2 ಗೆಳೆತನದ ಮಹತ್ವವನ್ನು ಕವಿ ಹೇಗೆ ತಿಳಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಹರಳಿತು ತಾವರೆ ಸೂರ್ಯ ಉದಯಿಸಲು ಅಂತ ಹೇಳಿದರೆ, ಸೊ ಇಲ್ಲಿ ಸೂರ್ಯ ಉದಯಿಸಲು ಹರಳಿತು ತಾವರೆ ಅಂತ ಬರಲ್ಲ. ಸೂರ್ಯ ಉದಯಿಸಲು ತಾವರೆ ಹರಳಿತು. ಹರಳಿತು ಕ್ರಿಯಾಪದ ಲಾಸ್ಟ್ಗೆ ಹೋಗುತ್ತೆ. ಸೊ ಹಾಗಾಗಿ ಪಿ ಅಂತಕ್ಕಂಥದ್ದು ಲಾಸ್ಟ್ಗೆ ಹೋಗಬೇಕು. ಹರಳಿತು ತಾವರೆ ಕ್ರಿಯಾಪದ ಲಾಸ್ಟ್ಗೆ ಹೋಯ್ತು. ಸೊ ಸೂರ್ಯ ಉದಯಿಸಲು ತಾವರೆ ಹರಳಿತು. ಸೊ ನೆಕ್ಸ್ಟ್ ಬಂದದ್ದು ಪ್ಯಾರಾಗ್ರಾಫೇ ಇದೆ. ಸೊ ಸೆಂಟೆನ್ಸ್ಗಳನ್ನ ಹಿಂದೆ ಮುಂದೆ ಮಾಡೋದು. ಸೊ ಇದು ತುಂಬ ಲೆಂತಿ ಇದೆ. ಸೊ ಓಕೆ, 81ನೇ ಕ್ವಶನ್ ನೋಡ್ತಾ ಹೋಗೋಣ. ಸೊ ಏನಂತ ಅಂದರೆ, ಇಲ್ಲಿ ಗಾದೆಗಳ ಅರ್ಥವನ್ನು ಕೊಟ್ಟು ಅದರ ಒಂದು ಅರ್ಥವನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ಸೊ 81ನೇ ಕ್ವಶನು, ಉಪ್ಪು ತಿಂದೋನು ನೀರು ಕುಡಿಯಲೇಬೇಕು ಅಂತ ಕೊಟ್ಟಿದ್ದಾರೆ. ಬಾಯಾರಿಕೆ ಜಾಸ್ತಿ ಆಗ್ತದೆ, ನೀರು ಕುಡಿಯಬೇಕು. ಉಪ್ಪು ತಿಂದೋನು ನೀರು ಕುಡಿಯಲೇಬೇಕು. ಇಟ್ ಮೀನ್ಸ್ ಯಾರು ತಪ್ಪು ಮಾಡ್ತಾರೋ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತಕ್ಕಂಥದ್ದು ಅರ್ಥ ಬರ್ತಾ ಹೋಗುತ್ತೆ. ಸೊ ಉಪ್ಪು ತಿನ್ನುವಾಗ, ಸೊ ಇಟ್ ಮೀನ್ಸ್ ನಾನು ಹೇಳಿದಾಗೆ ಗಾದೆಗಳಾಗಿರ್ಬೋದು ಮತ್ತು ನುಡಿಗಟ್ಟುಗಳಾಗಿರ್ಬೋದು, ಪದಗಳ ಏನು ಕೊಡ್ತಾರೋ ಸೊ ಆ ಪದಗಳಿಗೂ ಆನ್ಸರ್ಗೂ ವರ್ಡ್ಗಳಲ್ಲಿ ಮ್ಯಾಚೇ ಇರೋದಿಲ್ಲ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಇಲ್ಲಿ ನೀರು ಅಂತಕ್ಕಂಥದ್ದು ಇದೆ, ಸೊ ಬರಲ್ಲ. ಉಪ್ಪು ಅಂತಕ್ಕಂಥದ್ದಿದೆ, ಬರಲ್ಲ. ಸೊ ಇಲ್ಲಿ ಉಪ್ಪು ಅಂತಕ್ಕಂಥದ್ದಿದೆ, ಬರಲ್ಲ. ಇಷ್ಟೇ. ಉಪ್ಪು ತಿಂದ ನೀರು ಕುಡಿಲೇಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತಕ್ಕಂಥದ್ದು ಆನ್ಸರು. ಸೊ ವರ್ಡಲ್ಲಿ ಏನು ಕೊಟ್ಟಿರ್ತಾರೋ ಅದಕ್ಕೂ ಆನ್ಸರಲ್ಲಿ ಬರ್ತಕ್ಕಂಥ ವರ್ಡ್ಗೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಸೊ ಇಲ್ಲಿ ಉಪ್ಪು ಅಂತ ಇದೆ, ಇದರಲ್ಲಿ ಉಪ್ಪು ಅಂತ ಇದೆ, ಸೊ ಬರೋದಿಲ್ಲ. ನೀರಿದೆ, ಸೊ ಇಲ್ಲೂ ನೀರಿದೆ, ಇದು ಸಹ ಬರೋದಿಲ್ಲ. ಸೊ ಇಷ್ಟೇ ಟೆಕ್ನಿಕ್ ಗೊತ್ತಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ. ಆ್ಯಂಡ್ ನೆಕ್ಸ್ಟು ಆಕಾಶ ನೋಡೋಕ್ಕೆ ನೂಕುನುಗ್ಗಲು ಅಂತ ಕೊಟ್ಟಿದ್ದಾರೆ. ಜನ ದೊಂಬಿಯಾದಾಗ ತಳ್ಳಾಡುವುದು, ಬರೋದಿಲ್ಲ. ಆ್ಯಂಡ್ ಆಕಾಶವನ್ನು ಎಲ್ಲಿ ಬೇಕಾದರೂ ನೋಡಬಹುದು, ಸೊ ಬರೋದಿಲ್ಲ ಆಕಾಶ. ಆ್ಯಂಡ್ ನೆಕ್ಸ್ಟ್ ಕೆಲಸ ಮಾಡೋದು ಸೋಂಬೇರಿತನದ ಮಾತು, ಆತುರ ಪಡದೆ ಸಮಾಧಾನದಿಂದ ಕೆಲಸ ಮಾಡಬೇಕು. ಸೊ ಆಪ್ಷನ್ 3 ಏನಿದೆ, ಆತುರ ಪಡದೆ ಸಮಾಧಾನದಿಂದ ಕೆಲಸ ಮಾಡಬೇಕು ಅಂತ. ಸೊ ಅದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಸೊ ನಾನು ಹೇಳಿದಾಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳಿದರೆ, ಸೊ ಅತ್ತೆ ಸೊಸೆ ಎಲ್ಲಿ ಓಡ್ ಬಂದಿದೆ, ಸೊ ಅದು ಆನ್ಸರ್ ಆಗೋದೇ ಇಲ್ಲ. ಸೊ ನೋಡಿ, ಇಲ್ಲಿ ಅತ್ತೆ ಸೊಸೆ ಇದೆ, ಬರೋದಿಲ್ಲ. ಅತ್ತೆ ಬರಲ್ಲ. ಇಲ್ಲಿ ಅತ್ತೆ ಇದೆ, ಸೊಸೆ ಇದೆ, ಬರಲ್ಲ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯ ಕಾಲ ಬಂದೇ ಬರ್ತದೆ, ಸರಿಯಾಗಿರ್ತಕ್ಕಂಥ ಒಂದು ಆನ್ಸರು. ಸೊ ಓಕೆನಾ. ಆ್ಯಂಡ್ ನೆಕ್ಸ್ಟು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಗೆ ಕೊಡೆ ಹಿಡ್ದ ಅಂತ ಕೊಟ್ಟಿದ್ದಾರೆ. ಸೊ ಹಣ ಬಂದಾಗ ಅದನ್ನು ಹರಗಿಸಿಕೊಳ್ಳಲಾದ ಅಹಂಕಾರ ಪಡುವುದು, ಮಳೆ ಬಂದಾಗ ಎದ್ದು ಕೊಡೆ ಹಿಡಿಯುವುದು, ಐಶ್ವರ್ಯವನ್ನು ರಾತ್ರಿಯೆಲ್ಲ ಕಾಯುವುದು, ಅರ್ಧರಾತ್ರಿಯಲ್ಲಿ ಎದ್ದು ನಿದ್ದೆ ಕೆಡೋದು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1. ಸೊ ಇಷ್ಟೇ ಟೆಕ್ನಿಕ್ಕು. ನಾನು ಹೇಳಿದಾಗೆ ಕ್ವಶನ್ ಏನು ಕೊಡ್ತಾರೋ ವರ್ಡು ಮತ್ತು ಆನ್ಸರ್ ಬರೋ ವರ್ಡು ಎರಡು ವರ್ಡ್ಗಳು ಒಂದರಲ್ಲಿ ಬರೋ ಹಾಗಿಲ್ಲ. ನೆಕ್ಸ್ಟು ಆಳಾಗಿ ದುಡಿ ಹರಸಾಗಿ ಹುಣ್ಣು ಅಂತ ಕೊಟ್ಟಿದ್ದಾರೆ. ಸೊ ಹರಸ, ರಾಜ, ಹಾಳಾಗಿ, ಸೊ 3 ಸಹ ಬರೋದಿಲ್ಲ ನೋಡಿ. ಇಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ರಾಜರ ಥರ ಬದುಕಬಹುದು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ,
ಕೆಳಗೆ ಕೊಡಲಾಗಿರುವ ಶಬ್ದಗಳನ್ನು ಓದಿ ಸರಿಯಾದ ಅರ್ಥ ಗ್ರಹಿಸಿ ಕೀಳಲಾದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಏನಿಲ್ಲ, ಸಮಾನಾರ್ಥಕ ಪದಗಳು ಅಥವಾ ಪದಗಳ ಅರ್ಥ ಅಂತ ಹೇಳ್ತೀವಲ್ಲ, ಪದಗಳ ಅರ್ಥ. ಸೊ ಹಮರ ಎಂದರೆ ಏನು ಅಂತ ಕೇಳಿದರೆ ಮರಣವಿಲ್ಲದ, ಮರವಲ್ಲದ, ಮರಣ ಹೊಂದುವುದು, ಶಾಶ್ವತವಲ್ಲದು ಅಂತ ಕೇಳಿದರೆ. ಸೊ ಹಮರ ಮೀನ್ಸ್ ಮರಣವಿಲ್ಲದ. ಸೊ ಮರಣ ಅಂದರೆ ಅವ್ರಿಗೆ ಅಮರ ಅಂದರೆ ಮರಣ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಶಾಶ್ವತವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು, ದೇವತೆಗಳು ಅಂತ ಹೇಳ್ಬೋದು. ಸೊ ಆನ್ಸರ್ ಬಂದು ಆಪ್ಷನ್ 1 ಮರಣವಿಲ್ಲದ, ಶಾಶ್ವತವಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕಳೇಬರ ಅಂತ ಹೇಳಿದರೆ ಇಲ್ಲಿ ಹೆಣ ಅಂತ ಅರ್ಥ ಬರುತ್ತೆ. ಕಳೇಬರ ಅಂದರೆ ಹೆಣ ಅಂತ ಅರ್ಥ ಬರುತ್ತೆ. ಸೊ ಹಾಗಾಗಿ ಕಳೇಬರ ಹೆಣಕ್ಕೆ ಆನ್ಸರ್ ಬಂದಾಗ ನಮಗೆ ಇಲ್ಲಿ ಮೃತದೇಹ, ಆಪ್ಷನ್ 3 ಏನಿದೆ, ಸೊ ಮೃತದೇಹ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಇಲ್ಲಿ ಮೃತದೇಹ ಬದಲು ನಿಮಗೆ ಹೆಣ ಅಂತಲೂ ಸಹ ಕೊಡಬಹುದು. ಆ್ಯಂಡ್ ನೆಕ್ಸ್ಟು ತ್ರಿನೇತ್ರ ಎಂದರೆ ಏನು ಅಂತ ಕೇಳಿದರೆ ಬೆಂಕಿ ಕಾರುವ ಕಣ್ಣಿನ, ದೃಷ್ಟಿಬೊಟ್ಟಿನ ಕಣ್ಣು, ಕೆಂಡದ ದೃಷ್ಟಿ ಉಳ್ಳವ, ಶಿವನ 3ನೇ ಕಣ್ಣು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಶಿವನ 3ನೇ ಕಣ್ಣನ್ನು ತ್ರಿನೇತ್ರ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟು ಭೂತ ಕೊಟ್ಟಿದ್ದಾರೆ, ದುಷ್ಟ, ಆಗಿ ಹೋದ ಕಾಲ, ಭಯ, ಪಿಶಾಚಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಭೂತ ಅಂತ ಹೇಳಿದರೆ ಈಗ ಆಲ್ರೆಡಿ ನಡೆದಿರ್ತಕ್ಕಂಥ ಒಂದು ಕಾಲವನ್ನು ಭೂತಕಾಲ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಗಿ ಹೋದ ಕಾಲವನ್ನು ಭೂತ ಅಂತ ಹೇಳ್ಬೋದು. ಎಸ್. ಆ್ಯಂಡ್ ಪಿಶಾಚಿ ಅಂತಕ್ಕಂಥದ್ದು ಏನಿದೆ, ಸೊ ಅದು ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ದುಷ್ಟ ಮತ್ತು ಭಯ ಅಂತಕ್ಕಂಥದ್ದೆಲ್ಲ, ಆಗಿ ಹೋದ ಕಾಲ ಮತ್ತು ಪಿಶಾಚಿ ಎರಡಕ್ಕೂ ಸಹ ಆನ್ಸರು ಆಗ್ತಾ ಹೋಗುತ್ತೆ. ಸೊ ನೀವು ಎರಡರಲ್ಲಿ ಯಾವ್ದು ಬರುತ್ತೆ ಸಹ ಓಕೆ. ಆ್ಯಂಡ್ ನೆಕ್ಸ್ಟು ಬೆನ್ನತ್ತು ಅಂತ ಕೊಟ್ಟಿದ್ದಾರೆ. ಬೆನ್ನಿನ ಗಾಯ, ಸದಾ ಹಿಂಬಾಲಿಸು, ಛೇಡಿಸು, ಭಯ ಬೀಳಿಸು. ಸೊ ಬೆನ್ನತ್ತು ಅಂದರೆ ಸದಾ ಹಿಂಬಾಲಿಸ್ತಕ್ಕಂಥದ್ದು ಅವರನ್ನು. ಆ್ಯಂಡ್ ನೆಕ್ಸ್ಟ್ ಕ್ವಶನು 91ನೇ ಕ್ವಶನ್ ಹೀಗಿದೆ, ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿವೆ ಅಂತ ಕೇಳಿದರೆ. ಸೊ ನಮ್ಗೆ ಗೊತ್ತಿದೆ ಕನ್ನಡಕ್ಕೆ ಒಟ್ಟು 8 ಪ್ರಶಸ್ತಿಗಳು ಬಂದಿದೆ. ಸೊ ಹಾಗಾಗಿ ಆನ್ಸರ್ ಬಂದು 8. ಚಂದ್ರಶೇಖರ್ ಕಂಬಾರ, ಸೊ ಚಂದ್ರಶೇಖರ್ ಪಾಟೀಲ್ ಲಾಸ್ಟ್ ಬಂದು, ಸೊ ಆಪ್ಷನ್ 8 ಬಂದಿರತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ರಗಳೆಯಲ್ಲಿ ಎಷ್ಟು ವಿಧ ಅಂತ ಕೇಳಿದರೆ. ಸೊ ರಗಳೆಯಲ್ಲಿ 3 ವಿಧ ಅಂತ ಗೊತ್ತಿದೆ, ಉತ್ಸಾಹ, ಮಂದನಿಲ ಮತ್ತು ಲಲಿತ ರಗಳೆಗಳು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಶನು, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು. ಸೊ ಹಲ್ಮಿಡಿ ಶಾಸನ, ಕಾಕುತ್ಸವರ್ಮನ ಹಲ್ಮಿಡಿ ಶಾಸನ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್